ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಹಾಗೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಲೀಸ್ಟ್ ಬರ್ಕೊಂಡು ಬರೆಯೋದಲ್ಲ. ಹೊರಗಡೆ ಬಾ, ಪಬ್ಲಿಕಲ್ಲಿ ಬಾ ಮಗನೇ, ಪಬ್ಲಿಕಲ್ಲಿ ಬಾ ಕಂದ. ಮುಖ ಪರಿಚಯ ಮಾಡಿಕೊ, ನಿನ್ನ ಮುಖ ಪರಿಚಯ ಮಾಡಿಕೊಂಡು ವಾಕ್ಯಗಳು ಏನಿದೆಯೋ ಇದ್ದ ಹಾಗೆ ಸಾರಪ್ಪ. ದೇವರ ವಾಕ್ಯಗಳನ್ನು ಸಾರು. ನಿಜವಾಗ್ಲೂ ಕಳ್ಳಬೋಧಕರು ಯಾರಿದ್ದಾರೋ ಖಂಡಿತವಾಗಿ ವಾಕ್ಯದ ಮೂಲಕ ತೋರಿಸಲ್ಲ, ವಾಕ್ಯದ ಮೂಲಕ ತೋರಿಸು. ಯಾರು ಕಳ್ಳಬೋಧಕರು, ಯಾರು ಸುಳ್ಳು ಬೋಧಕರು, ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸಭೆ ಯಾವುದು, ತೋರಿಸ್ಬೇಕು, ಖಂಡಿತವಾಗಿ ತೋರಿಸ್ಬೇಕು. ಯಾಕೆಂದರೆ ಈ ಕೊನೆ ದಿನಗಳಲ್ಲಿ ಇದ್ದಂಥ ನಾವು ನಮ್ಮ ಆತ್ಮಗಳನ್ನು ಕಾಪಾಡ್ಕೋಬೇಕು. ನಮ್ಮ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಸುಳ್ಳು ಕ್ರಿಸ್ತನ ಸಭೆ ಯಾವುದು, ಸುಳ್ಳು ಬೋಧಕರು ಯಾರು ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಈ ಅಂಶವನ್ನು ಏರ್ಪಡಿಸೋದಕ್ಕೆ ಉದ್ದೇಶ, ಕಳೆದ 3-4 ದಿನಗಳ ಹಿಂದೆ ಸಭೆ ಕ್ಷೇಮಾವೃದ್ಧಿಗಾಗಿ ಕೂಟಗಳು ಎಂದು ಒಂದು ಕರಪತ್ರಿಕೆಯನ್ನು ನಾನು ವಾಟ್ಸಪ್ನಲ್ಲಿ ಹಾಗೂ ಫೇಸ್ಬುಕ್ನಲ್ಲಿ ಸೆಂಡ್ ಮಾಡಿದ್ದೆ. ಸಭೆ ಕ್ಷೇಮಾವೃದ್ಧಿಗಾಗಿ ಕೂಟಗಳು ಅಂತ 3 ದಿನ ಕೂಟಗಳು. ಅಕ್ಟೋಬರ್ ಮುಂದಿನ ತಿಂಗಳ ಇರುವಂಥದ್ದು ಈ ಕೂಟಕ್ಕೆ ಸಂಬಂಧಪಟ್ಟದ್ದು ಒಂದು ಕರಪತ್ರಿಕೆಯನ್ನು ಬಿಟ್ಟಾಗ ಅದನ್ನು ತಮ್ಮ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದು ಕಾಮೆಂಟ್ ಮಾಡಿದ್ದಾರೆ. ಅಂದರೆ ಅವರು ಏನು ಹೇಳಿದ್ದಾರೆ ಈ ವಿಷಯದಲ್ಲಿ ಅಂತ ನೋಡುವಾಗ, ಈ ಕರಪತ್ರಿಕೆಯನ್ನು ಇಟ್ಟ ನಂತರ ನಮ್ಮನ್ನು ಯಾವ ರೀತಿ ಅವರು ಪರಿಚಯ ಮಾಡಿದ್ದಾರೆ. ಇದು ಸುಳ್ಳಾದ ಕ್ರಿಸ್ತನ ಸಭೆ ಅಂತ ಹೇಳಿ ಪರಿಚಯ ಮಾಡಿದ್ದಾರೆ. ನಾವು ಇಟ್ಟಿರುವಂಥ ಒಂದು ಸಭೆಯ ಟೈಟಿಲು, ಎರಡನೇದಾಗಿ ನಮ್ಮ ಮೇಲೆ ಒಂದು ದ್ವೇಷ ಇಟ್ಕೊಂಡು ತಮ್ಮ ಫೇಸ್ಬುಕ್ನಲ್ಲಿ ಇದು ಸುಳ್ಳಾದ ಕ್ರಿಸ್ತನ ಸಭೆ ನಮ್ಮ ಕರಪತ್ರಿಕೆಯನ್ನಿಟ್ಟು ಸಭೆಯ ಕ್ಷೇಮಾವೃದ್ಧಿಗಾಗಿ ಕೂಟಗಳಂತೆ ಅಂತ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ, ಅನ್ಯ ಜನರಿಗೆ ಸುವಾರ್ತೆ ಸಾರಲು ಭಯಪಡುವವರು ಮಾತ್ರವೇ ಈ ರೀತಿಯಲ್ಲಿ ಕುರಿ ವೇಷವನ್ನು ಧರಿಸಿಕೊಂಡು ಬರುವ ಕ್ರೂರ ತೋಳಗಳ ರೀತಿಯಲ್ಲಿ ರಕ್ಷಣೆ ಹೊಂದಿದವರನ್ನು ಸಭೆಗಳಿಗೆ ಆಹ್ವಾನ ನೀಡುವುದು. ಅಂದರೆ ನಮ್ಮನ್ನು ಯಾವ ರೀತಿ ಅವನು ಪರಿಚಯ ಮಾಡಿದ್ದಾನೆ ಅಂತ ನೋಡುವಾಗ, ಅನ್ಯ ಜನರ ಬಳಿಯಲ್ಲಿ ನಾವು ಸುವಾರ್ತೆಗೆ ಹೋಗೋದಕ್ಕೆ ಧೈರ್ಯ ಇಲ್ಲ ಅಂತ, ಅನ್ಯ ಜನಗಳ ಬಳಿಯಲ್ಲಿ ಸುವಾರ್ತೆ ಸಾರೋದಕ್ಕೆ ನಮಗೆ ಧೈರ್ಯ ಇಲ್ಲ ಎಂದು ಒಂದು ಪರಿಚಯ ಮಾಡಿದ್ದಾನೆ. ಮೊದಲನೇದಾಗಿ ಸುಳ್ಳು ಕ್ರಿಸ್ತನ ಸಭೆ ಅಂತ ಪರಿಚಯ ಮಾಡಿದ್ದಾನೆ, ಹೇಳ್ಕೊಂಡಿದ್ದಾನೆ. ಅದಕ್ಕೆ ಉತ್ತರ ನಮ್ಮ ಹುಡುಗರು ಕೊಟ್ಟಿದ್ದಾರೆ ಆಲ್ರೆಡಿ. ಅವ್ನಿಗೇನು ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಕೆಳಗಡೆ ಇನ್ನೊಂದು ವಿಷಯ, ಯೇಸು ಕ್ರಿಸ್ತರಿದ್ದಾರೆ ನೋಡಿ. ಯೇಸು ಕ್ರಿಸ್ತರು ಸೃಷ್ಟಿಕರ್ತನಲ್ಲ, ಯೇಸುವಿಗೆ ಆರಂಭ ಇದೆ. ಯೇಸು ಕೇವಲ ದೇವರ ಮಗನು, ಯೇಸು ಸರ್ವಶಕ್ತನಾದ ದೇವರಲ್ಲ. ಅಂದರೆ ಯೇಸು ಕ್ರಿಸ್ತರು ದೇವರು ಅಲ್ಲ ಎಂದು ನಾವು ಪರಿಚಯ ಮಾಡಿದ್ದೀವಂತೆ. ಮತ್ತು ಅವನು ಎಲ್ಲಿ ನೋಡಿದ್ದಾನೋ ಗೊತ್ತಿಲ್ಲ. ಆ ಕಂದಮ್ಮ ಎಲ್ಲಿ ನೋಡಿದೆಯೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಯೇಸು ಕ್ರಿಸ್ತರ ಬಗ್ಗೆ ಉನ್ನತವಾಗಿ ಪರಿಚಯ ಮಾಡುವಂಥ ಚಾನಲ್. ಈ ಕಂದಮ್ಮ ಬಂದು ಯಾರ ಮಾತನ್ನು ಕೇಳಿದೆಯೋ ಎಲ್ಲಿ ನೋಡಿದೆಯೋ ನಮ್ಗೆ ಗೊತ್ತಿಲ್ಲ. ಇರಲಿ. ಮೂರನೇದಾಗಿ ಏನು ಪರಿಚಯ ಮಾಡಿದೆ ಅಂತ ನೋಡುವಾಗ, ಯೆಹೋವ ಸಾಕ್ಷಿಗಳು ಹಾಗೂ ಈ ಸುಳ್ಳು ಕ್ರಿಸ್ತನ ಸಭೆಯವರು ಒಂದೇ ನಾಣ್ಯದ
ಎರಡು ಮುಖಗಳಂತಿದ್ದಾರೆ. ಅಂದರೆ ಯೆಹೋವ ಸಾಕ್ಷಿಗಳು ನಾವು ಒಂದೇ. ಅಂದರೆ ಅವರು ಯೆಹೋವ ಸಾಕ್ಷಿಗಳಿಗೆ ಹೋಲಿಸಿದ್ದಾರೆ ನಮ್ಮನ್ನು. ಸುಳ್ಳು ಕ್ರಿಸ್ತರು ಅಂತ ಹೇಳಿ ಯೆಹೋವ ಸಾಕ್ಷಿಗಳಿಗೆ ಹೋಲಿಸಿದ್ದಾನೆ ಆ ಮನುಷ್ಯ. ಯೇಸು ದೇವರು ಅಲ್ಲ ಎಂದು. ಕೊನೆಯದಾಗಿ ಇನ್ನೊಂದು ಮಾತು ಏನಂತ ಹೇಳಿದಾನಂತ ನೋಡುವಾಗ, ಸೈತಾನನು ಇವರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ ಅಂತ. ಸೈತಾನನು ನಮ್ಮನ್ನು ಮಂಕು ಮಾಡಿದ್ದಾನಂತೆ ಹೇಳಿಕೊಟ್ಟಿದ್ದಾರೆ. ಈ ಹುಡುಗ ಏನಪ್ಪ ಅಂದರೆ ಒಂದು ಅಂಶವನ್ನು ಸರಿಯಾದ ರೀತಿಯಲ್ಲಿ ನೋಡಲ್ಲ. ಅವನು ಯಾರೋ ಗೊತ್ತಿಲ್ಲ ನನಗೆ, ಅವು ಎಲ್ಲಿರ್ತಾರೋ ಗೊತ್ತಿಲ್ಲ, ಮುಖ ಪರಿಚಯ ಇಲ್ಲ ನನಗೆ. ಒಟ್ಟಲ್ಲಿ ಫೇಸ್ಬುಕ್ಕಲ್ಲಿ ತಿರುಗಾಡ್ತಾ ಇರುತ್ತೆ. ಮೊನ್ನೆ ಬೀದರಿಂದ ರಾಜು ಎಂಬ ನಮ್ಮ ಸಹೋದರ, ಆತ್ಮೀಯ ಸಹೋದರ ಕೂಡ ಫೋನ್ ಮಾಡಿ, ಬ್ರದರ್ ಈ ರೀತಿ ಹೇಳಿದ್ದಾರೆ. ಸರಿ ಬಿಡಿ ಬ್ರದರ್, ಇಂಥವೆಲ್ಲ ಬರ್ತಾ ಇರುತ್ತೆ, ನಮ್ಮ ವಿಷಯದಲ್ಲಿ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ಮತ್ತೊಬ್ಬ ಆತ್ಮೀಯರು ಕೂಡ ಹೀಗೇ ಕಳಿಸ್ಕೊಟ್ಟಾಗ ಓಹೋ, ಅನೇಕ ಕಡೆ ಇದು ಸುತ್ತಾಡ್ತಾ ಇದೆ ವಿಷಯ. ಇನ್ನೊಂದು ಮಾತು ಕೂಡ ಏನಂತ ಕಳಿಸಿದ್ದಾನೆಂದರೆ, ಅದರಲ್ಲಿ ಇನ್ನೊಂದು ಮಾತು, ಈ ಸಭೆಗೆ ಯಾರು ಹೋಗಬೇಡಿ ಅಂತ. ಅಂದರೆ ಅಕ್ಟೋಬರು 16, 17, 18 3 ದಿನ ಸಭೆ ಏರ್ಪಾಡು ಮಾಡಿದ್ದೀವಿ ನೋಡಿ, ಕೂಟವನ್ನು. ಈ ಸಭೆಗೆ ಯಾರು ಹೋಗಬೇಡಿ, ಅವರು ಸುಳ್ಳು ಬೋಧಕರು ಅಂತ. ಅಂದರೆ ನಮ್ಮನ್ನು ಕುರಿತೇ ಅವರು ಹೇಳಿದ್ದಾರೆ, ನಾವು ಸುಳ್ಳು ಬೋಧಕರು ಅಂತ, ಅವರು ಸತ್ಯವಾದ ಬೋಧಕರಂತೆ. ಕೆಲವು ವಿಷಯಗಳನ್ನು ಹೇಳಿದ್ದಾನೆ, ಕೆಲವು ವಚನಗಳನ್ನು ತೋರಿಸಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಇವು ನೋಡಿ, ಮೊದಲನೇದಾಗಿ ಅನ್ಯರ ಬಳಿಯಲ್ಲಿ ನಾವು ಸುವಾರ್ತೆ ಹೇಳೋದಕ್ಕೆ ಭಯಪಡ್ತಾ ಇದ್ದೀವಿ ಅಂತೇಳಿ ಒಂದು ಮೆನ್ಷನ್ ಮಾಡಿದ್ದಾನೆ. 2003 ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದೀನಿ. 2004 ಪ್ರಿಯರ ದೇವ್ರ ಮಕ್ಕಳಿರ ಸುವಾರ್ತೆ ಪ್ರಾರಂಭ ಮಾಡಿದ್ದೀನಿ. ಸುವಾರ್ತೆ ಪ್ರಾರಂಭ ಮಾಡಬೇಕಾದ್ರೆ ಒಂದೊಂದು ಮನೆಗೆ ಹೋಗಿದ್ದೀವಿ. ಅಲ್ಲಿ ಅನ್ಯರೇ ಇದ್ದಾರೆ, ಅಲ್ಲಿ ದೇವ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇದ್ದಂಥ ಸಮಯದಲ್ಲಿ ಯಾರೂ ಪರಿಚಯ ಇಲ್ಲ. ಹೋಗಿದ್ದೀವಿ. ಒಂದು ಕಡೆ 2 ಕಡೆ ಹೋದಾಗ ಇನ್ನೊಂದು ಕಡೆ ಕ್ರೈಸ್ತರೇ ಇದ್ದರು. ಅಲ್ಲಿ ಕರೆದ್ರು, ಬನ್ನಿ ಅಂತ. ಕರೆದ ಮೇಲೆ ಪ್ರಿಯರ ದೇವ್ರ ಮಕ್ಕಳಿರ, ಅಲ್ಲಿ ಆ ಪ್ರಾಂತ ನೋಡಿ, ಅದು RSS ಆಮೇಲೆ ಎಲ್ಲ ಹಿಂದೂಗಳು ಇರುವಂಥ ಒಂದು ಪ್ರಾಂತ ಅದು. 2004-05 ಯಾವುದದು ಪ್ರಾಂತ ಅಂತ ನೋಡುವಾಗ, ಎಲೆಕ್ಟ್ರಾನಿಕ್ ಸಿಟಿ ದಾಟಿದ ಮೇಲೆ ಜಿಗಣಿ, ಬನ್ನರಘಟ್ಟ ಈ ಒಂದು ಪರಿಸರದಲ್ಲಿ ಬರುತ್ತೆ ಒಂದು ಯರಂಡಲ್ಲಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿ ಕೆಲವರು ಕ್ರೈಸ್ತರಿದ್ದಾರೆ. ದೇವರ ವಾಕ್ಯವನ್ನು ಅಲ್ಲಿ ಎಲ್ಲೋ ಒಂದು ಹೇಳುವಾಗ ಯಾರೊಬ್ಬರು ಪರಿಚಯ ಮಾಡಿದ್ದಾರೆ, ನಂಬರ್ ಕೊಟ್ಟರು, ತಗೊಂಡ್ರು, ಕರೆಸಿದ್ರು. ಅಲ್ಲಿ ಕೆಲವರು ಅನ್ಯರು, ಕೆಲವರು ಕ್ರೈಸ್ತರು. ಆ ಪ್ರಾಂತದಲ್ಲಿ ಸುಮಾರು ಎಷ್ಟೋ ಮೀಟಿಂಗ್ಗಳು ಮಾಡಿದ್ದೀವಿ. ಬಹಿರಂಗ ಸಭಾ, ಪಬ್ಲಿಕ್ ಮೀಟಿಂಗ್. ಅಲ್ಲಿ ಕ್ರೈಸ್ತರು ಬಂದು ಒಂದು 25 ಜನ, 30 ಜನ, ಇಲ್ಲ 40 ಜನ ಇರ್ತಾರೆ. ಹೊರಗಡೆ ಇರ್ತಾರಲ್ಲ, ಹೊರಗಡೆ ಈ ಹೋಟೆಲ್ಗಳಿದೆ, ಇಲ್ಲ ಆಮೇಲೆ ಎಲ್ಲ ಮನೆಗಳು, ತುಂಬ ಮನೆಗಳು, ರೌಂಡಾಗಿ ಮನೆಗಳಿರುತ್ತೆ. ಅಲ್ಲಿ ಬೈಬಲ್ ತರಗತಿಗಳಿಟ್ಟಿದ್ದೀವಿ, ಓಪನ್, ಮತ್ತು ಸೌಂಡು ದೊಡ್ಡದಾಗಿಟ್ಟಿದ್ದೀವಿ. ದೇವರ ವಾಕ್ಯವನ್ನು ಬೆಳಗ್ಗಿಂದ ಸಂಜೆ ತನಕ ಅಲ್ಲಿ ಪ್ರಕಟಣೆ ಮಾಡಿದ್ದೀವಿ. ಸುತ್ತಮುತ್ತಲೂ ಅನ್ಯರು ಇದ್ದಾರೆ. ಸುತ್ತಮುತ್ತಲೂ ಇನ್ನು ಬೇರೆ RSS ಸಭೆಯವರು ಕೂಡ ಇದ್ದಾರೆ, ಟೀಮ್ನವರು. ಅಂಥವ್ರ ಬಳಿಯಲ್ಲಿ 2005 ಪ್ರಾರಂಭ ಮಾಡಿದ್ದೀವಿ. ದೇವರ ವಾಕ್ಯವನ್ನು ಮತ್ತೆ ಏನೋ ಕದ್ದು ಮುಚ್ಚಿ ಮಾತನಾಡಿಲ್ಲ. ಬೇಕಾದರೆ ಯಾರಂಡಲ್ಲಿ ಅನ್ನುವಂಥ ಗ್ರಾಮ ಇರುತ್ತೆ, ನಿಮಗೆ ತಿಳ್ಕೊಳ್ಬೇಕಂದ್ರೆ ಹೋಗಿ ವಿಚಾರ ಮಾಡ್ಬೋದಲ್ಲಿ. ರಾಮು ಬ್ರದರ್ ಹೇಳಿದ್ದು ನಿಜನ ಸುಳ್ಳ ಅಂತ. ನಿಜವಾಗ್ಲೂ ಪಬ್ಲಿಕ್ ಮೀಟಿಂಗ್ ಮಾಡಿದ್ದಾರಾ, ನಿಜವಾಗ್ಲೂ ಬೆಳಗ್ಗಿಂದ ಸಂಜೆ ತನಕ ಪಬ್ಲಿಕ್ ಮೀಟಿಂಗ್ ಮಾಡಿದ್ದಾರಾ ಅಂಥೇಳಿ ನೀವು ಹೋಗಿ ಕೇಳ್ಬೋದು. ಭಯಪಟ್ಟರೆ ಪಬ್ಲಿಕಲ್ಲಿ ಮಾತಾಡಲ್ಲ. ಭಯ ಅನ್ನೋದಿದ್ದರೆ ಪಬ್ಲಿಕಲ್ಲಿ
ಇನ್ನೊಂದು ಹೇಳ್ತೀನಿ ಕೇಳು. ಬೆಂಗಳೂರು ಮಹಾನಗರದಲ್ಲಿ ಸೆಂಟ್ರ್ ಸಿಟಿ, ಶೇಷಾದ್ರಿಪುರಂ, ಮಲ್ಲೇಶ್ವರಂ ಗೊತ್ತಲ್ವ? ದಿನೇಶ್ ಗುಂಡೂರಾವ್ ಅವ್ರಿಗೆ ಗೊತ್ತಾ? ಮಂತ್ರಿಯರು, ಕಾಂಗ್ರೆಸ್ ಲೀಡ್ರು. ಅವ್ರದ್ದು ಒಂದು ಗ್ರೌಂಡ್ ಇದೆ. ಇನ್ನೊಂದು ಸಿರೂರು ಪಾರ್ಕ್, ಅಂದರೆ ದಿನೇಶ್ ಗುಂಡೂರಾವ್ ಒಂದು ಕಮ್ಯುನಿಟಿ ಹಾಲ್ ಇರುತ್ತೆ, ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ, ಅದಕ್ಕೆ ಸಿರೂರು ಪಾರ್ಕ್ ಅಂತ ಹೇಳ್ತಾರೆ. ಎಲ್ಲಿರುತ್ತಂದರೆ ಶೇಷಾದ್ರಿಪುರಂ, ಮಲ್ಲೇಶ್ವರಂ ಹತ್ರ. ಬೇಕಾದರೆ ಅಲ್ಲಿ ಹೋಗಿ ವಿಚಾರ ಮಾಡಿ. ಸುಮಾರು 6 ವರ್ಷಗಳ ಹಿಂದೆ ಆ ಸಿರೂರು ಪಾರ್ಕಲ್ಲಿ ಪಬ್ಲಿಕ್ಕಲ್ಲಿ 3 ದಿನ ಮೀಟಿಂಗ್, ಪಬ್ಲಿಕ್ ಗ್ರೌಂಡಲ್ಲಿ, ಹಾಲಲ್ಲಿ ಅಲ್ಲ, ಗ್ರೌಂಡ್ನಲ್ಲಿ. ಆ ಪರಿಸರದಲ್ಲಿ ಎಲ್ಲ ಕೂಡ ಬಜರಂಗ್ ದಳದವರು ಇದ್ದಾರೆ, RSSನವರು ಇದ್ದಾರೆ. ಕತೆ ಹೇಳ್ತಾ ಇಲ್ಲ, ಕತೆ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆತ್ಮೀಯರು ಬಲಪಡಲಿ ಅಂತ. ನಮ್ಮ ಯಾಕೆಂದರೆ ಯಾರೋ ಮೂಡೋರು ಮಾತಾಡ್ತಾ ಇರ್ತಾರೆ, ಮಾತನಾಡುವಾಗ ಗೊಂದಲಕ್ಕೆ ಈಡಾಗಬೇಡಿ. ನಮ್ಮ ಆತ್ಮೀಯರಿಗೆ ಹೇಳುವಂಥ ಏನಪ್ಪ ಅಂದರೆ, ಗೊಂದಲಕ್ಕೆ ಈಡಾಗಬೇಡಿ. ಅವ್ರಿಗೆ ತಿಳಿಸ್ತಾ ಇದ್ದೀವಿ, ಕೇಳ್ತಾರೋ ಬಿಡ್ತಾರೋ ಅವರಿಷ್ಟ. ಪ್ರಿಯರ ದೇವ್ರ ಮಕ್ಕಳಿರ, ಪಬ್ಲಿಕ್ ಮೀಟಿಂಗ್ ಮಾತನಾಡುವಾಗ ನಮ್ಮ ಹುಡುಗರು ಭಯಪಟ್ಟಿದ್ದಾರೆ. ಅಲ್ಲಿ ಮಾತನಾಡುವಾಗ, ನಾನು ಮಾತನಾಡುವಾಗ ನಮ್ಮ ಹುಡುಗರು ಸಭೆಯಲ್ಲಿ ಇರ್ತಾರಲ್ಲ ಹುಡುಗರು, ಅವರು ಭಯಪಟ್ಟಿದ್ದಾರೆ. ಯಾರಾದರೂ ಬಂದು ಏನಾದರೂ ಗಲಾಟೆ ಮಾಡ್ತಾರೇನೋ ಅಂತ. ಮೀಟಿಂಗೆಲ್ಲ ಆದಮೇಲೆ ತಪ್ಪಿಕೊಂಡು ಹುಡುಗರು ಹೇಳುವಂಥದ್ದು ಏನು, ಅಣ್ಣ ನಮ್ಗೆ ಭಯ ಆಗಿತ್ತಣ್ಣ ಅಂತ. ಯಾಕಪ್ಪ? ನೀವು ಮಾತಾಡ್ತಾ ಇರೋವಂಥ ಮಾತುಗಳು ನೋಡ್ತಾ ಇದ್ದರೆ ಯಾರಾದರೂ ಬಂದು ಕಿರಿಕಿರಿ ಮಾಡ್ತಾರೇನೋ ಅಂತ ಭಯ ನಮ್ಗೆ ಸ್ಟಾರ್ಟ್ ಆಗಿತ್ತು ಅಂತ. ತುಂಬ ಪವರ್ಫುಲ್ಲಾಗಿ ಹೆದರಿಕೊಳ್ಳೋನು, ಭಯಪಡುವವನು ತಮ್ಮ ಪಬ್ಲಿಕ್ಕಲ್ಲಿ ಮಾತನಾಡಲ್ಲ ತಮ್ಮ. ನೀನು ನನ್ನ ತಮ್ಮನು. ಯಾಕೆಂದರೆ ಭೂಮಿಯ ಮೇಲೆ ಇದ್ದಂಥ ಪ್ರತಿ ಮಾನವರು ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು. ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು. ಪ್ರೀತಿಯಿಂದನೇ ನಾನು ಹೇಳ್ತಾ ಇರುವಂಥದ್ದು. ಅಂತಹ ಸಭೆಗಳು ಅನೇಕ ಕಡೆ ನಡೆದಿದೆ. ಬೆಳಗಾವಿಯಲ್ಲಿ ಗುಟುಗುದ್ದಿ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಕ್ರೈಸ್ತರು ಒಂದು 10 ಜನ ಮಾತ್ರ. ಆ ಪ್ರಾಂತದಲ್ಲಿ ಎಲ್ಲ ಹಿಂದೂಗಳೇ ಇರೋದು. ಆ ಪ್ರಾಂತದಲ್ಲಿ ಎಲ್ಲ ಹಿಂದೂಗಳೇ, ಪೂಜಾರಿಗಳು. ಕೆಲವರು ಆ ಪ್ರಾಂತದಲ್ಲಿ ಪೂಜಾರಿಗಳು, ಹಿಂದೂಗಳು ಬಂದು ಕೂತ್ಕೊಂಡಿದ್ದಾರೆ. ಕತೆ ಹೇಳ್ತಾ ಇಲ್ಲ. ಮತ್ತೆ ಆ ಊರಲ್ಲಿ ಏನ್ರಿ ಆ ಪೂಜಾರಿಗಳಿದ್ದಾರೆ ನೋಡಿ, ನಾನು ಹೋದಾಗ ಒಳ್ಳೆ ಗೌರವ ಅವರಿಗೆ. 500 ಬಂದ್ರ ಅಂತ ಕೇಳ್ತಾರೆ, ಅಲ್ಲಿ ವಿಚಾರ ಮಾಡ್ತಾರೆ. ಅಲ್ಲಿ ಯೇಸು ಕ್ರಿಸ್ತ ನಂಬಿದವರಿಲ್ಲ, ಕೇವಲ ಒಂದು 5-6 ಕುಟುಂಬ ಮಾತ್ರ. ಆ ಪ್ರಾಂತದಲ್ಲಿ ಹಿರಿಯರು ನಾನು ಹೋದಾಗ ಒಳ್ಳೆ ಮರ್ಯಾದೆ ಕೊಡ್ತಾರೆ ಅವರು. ಅನ್ಯರು ಅದೇ ಪ್ರಾಂತದಲ್ಲಿ ಅದ್ಭುತವಾಗಿ ದೇವರ ಜ್ಞಾನವನ್ನು ಉನ್ನತವಾಗಿ ಹೇಳಿದ್ದೀನಿ. ಮತ್ತು ಹಳೆಬೀಡು ಗೊತ್ತಲ್ಲ, ಹಳೆಬೀಡು, ಬೇಲೂರು ಹಳೆಬೀಡು ಗೊತ್ತಲ್ಲ. ಈ ಹಳೆಬೀಡು ಪಕ್ಕದಲ್ಲಿ ನರಸೀಪುರ ಗ್ರಾಮ ಅಂತಿದೆ ಗ್ರಾಮ. ಈ ನರಸೀಪುರ ಗ್ರಾಮದಲ್ಲಿ 3 ದಿನ ಪಬ್ಲಿಕ್ ಮೀಟಿಂಗ್ ನಡೆದಿದೆ. 3 ದಿನ ಪಬ್ಲಿಕ್ ಮೀಟಿಂಗ್. ನಮ್ಮ ಹುಡುಗರು ಏರ್ಪಾಟ್ ಮಾಡಿರುವಂಥ ಸ್ಥಳ ಹೇಗಿದೆ ಅಂದರೆ, ಒಂದು ಹೊಲದಲ್ಲಿ. ಆ ಹೊಲದಲ್ಲಿ ಏನಪ್ಪ ಅಂದರೆ, ಮೀಟಿಂಗ್ ಪಕ್ಕದಲ್ಲೇ ಒಂದು 50 ಅಡಿ ದೂರ ಒಂದು ಟೆಂಪಲ್, ಹಿಂದೂ ಟೆಂಪಲ್ ಇದೆ. ಹಿಂದೂ ಟೆಂಪಲ್ ಇದೆ. ಆ ಪ್ರಾಂತದಲ್ಲಿ ಅನೇಕರು ಹಿಂದೂಗಳೇ ಇದ್ದಾರೆ. ಅಲ್ಲಿ 3 ದಿನ ಮೀಟಿಂಗ್ ನಡೆದಿದೆ. ಸ್ವಲ್ಪ ಜನ ಆದರೂ ಆ ಸುತ್ತಮುತ್ತಲಿದ್ದಂಥ ಅನ್ಯ ಜನರ ಬಳಿಯಲ್ಲಿ ಸುವಾರ್ತೆ ಹೋಗಿದೆ. ನೀನೇನು ಬರೆದಿದ್ದಿ, ಏನು ನಿನ್ನ ಫೇಸ್ಬುಕ್ಕಲ್ಲೇನು ಅಂದರೆ ಇಷ್ಟ ಬಂದಾಗೆ ಬರ್ಕೊಂಬಿಡ್ತೀಯ. ಇಷ್ಟ ಬಂದಾಗೆ ಎಲ್ಲಿ ನೋಡಿದೀಯಾ? ಯಾರು ಹೇಳಿದ್ರು ನಿನಗೆ? ಅನ್ಯ ಜನಗಳ ಬಳಿಯಲ್ಲಿ ಭಯಪಡ್ತಾನೆ ಮನುಷ್ಯ ಅಂತ ಯಾರು ಹೇಳಿದ್ರು? ಎಷ್ಟು ಆಧಾರಗಳಿದೆಯಲ್ಲ. ಇನ್ನೂ ತೋರಿಸಿನಿ ಅಂದರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ನನ್ನ ಹತ್ರ. ಪ್ರತಿಯೊಂದಕ್ಕೆ ಉತ್ತರ ಇದೆ. ಕೇಳು ಚೆನ್ನಾಗಿ.
ಪೂರ್ತಿ ಕೇಳು, ಯಾಕೆಂದರೆ ಪ್ರೀತಿಯಿಂದ ಹೇಳುವಂಥದ್ದು. ನಿನ್ನ ಮೇಲೆ ದ್ವೇಷ ಏನಿಲ್ಲ. ನನ್ನನ್ನು ಕಳ್ಳನಂತೀಯ, ಸುಳ್ಳು ಬೋಧಕನಂತೀಯ, ಇನ್ನೊಂದು ರೀತಿಯಲ್ಲಿ ಹೋಲಿಸ್ತೀಯ, ಅದು ನಿನ್ನಿಷ್ಟ. ಏನಾದರೂ ಮಾತಾಡು, ಯಾಕೆಂದರೆ ದೇವ್ರು ನಿನಗೆ ಬಾಯಿ ಕೊಟ್ಟಿದ್ದಾನೆ, ಸ್ವರ ಕೊಟ್ಟಿದ್ದಾನೆ. ಏನಾದರೂ ಮಾತಾಡಿದ ಮೇಲೆ ಅದಕ್ಕೆ ಲೆಕ್ಕ ಇರುತ್ತೆ. ನೀನೇನು ಮಾತಾಡಿದ್ಯೋ ಅದಕ್ಕೆ ಲೆಕ್ಕ ಇರುತ್ತೆ. ನಾನೇನು ಮಾತಾಡಿದ್ದೆ ನನಗೂ ಲೆಕ್ಕ ಇದೆ, ಆದರೆ ಆಲೋಚನೆ ಏನಪ್ಪ ಅಂದರೆ, ಯಾರು ಸುಳ್ಳು ಬೋಧಕರು, ಯಾರು ಒಳ್ಳೆ ಬೋಧಕರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋದನ್ನು ಪರಿಶೋಧನೆ ಮಾಡಬೇಕು. ತಿಳ್ಕೊಳ್ಳೋಣ, ಆಮೇಲೆ ತಿಳ್ಕೊಳ್ಳೋಣ. ಈ ನರಸೀಪುರ ಗ್ರಾಮದಲ್ಲಿ 3 ದಿನ ಮೀಟಿಂಗ್ ನಡೆದಾಗ ಅಲ್ಲಿರುವಂಥ ಜನರು ಹೇಳ್ತಾರೆ, ನಮ್ಮ ಹುಡುಗರಿಗೆ ಇಂಥ ಮೀಟಿಂಗ್ ಯಾವಾಗಲೂ ನೋಡಿಲ್ಲಪ್ಪ, ಒಳ್ಳೆ ರೀತಿಯಲ್ಲಿ ನಡೆಸಿದ್ರು ಅಂತ. ಆ ಊರಲ್ಲಿರುವಂಥ ಗ್ರಾಮಸ್ಥರು ಕೋಪ ಮಾಡ್ಕೊಂಡವ್ರು ಯಾರಪ್ಪ ಅಂತ ನೋಡುವಾಗ, ಈ ಹುಡುಗರ ಮೇಲೆ ಕೋಪ ಮಾಡಿಕೊಂಡವರು ಅನ್ಯರಲ್ಲ. ಅನ್ಯರು ಯಾರು ಕೋಪ ಮಾಡ್ಕೊಂಡಿಲ್ಲ. ದೈವ ಸೇವಕರು ಅಂತ ಹೇಳಿಕೊಳ್ಳುವವರೇ ಕೋಪ ಮಾಡ್ಕೊಂಡಿದ್ದಾರೆ, ಹುಡುಗರ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ. ಒಬ್ಬ ಪಾಸ್ಟರಾಗಿ ಸಂತೋಷ ಪಡಬೇಕಲ್ಲ, ಸಂತೋಷ ಇಲ್ಲ ಆತನಿಗೆ, ದ್ವೇಷ. ಅನ್ಯರ ಮಳೆಯಲ್ಲಿ ನೋಡಿದ್ರೆ ಇಂಥ ಮಾತುಗಳು ನಾವು ಯಾವಾಗಲೂ ಕೇಳಿಲ್ಲ ರೀ ಅಂತ. ಅದು ಅಲ್ಲದೆ ಪ್ರತಾಪ್ ಸಿಂಹ ಗೊತ್ತಲ್ವ, ಆ BJP ಲೀಡ್ರು ಪ್ರತಾಪ್ ಸಿಂಹ ಬೈಬಲ್ಗೆ ವಿರುದ್ಧವಾಗಿ ಮಾತನಾಡಿದಾಗ ಬೈಬಲನ್ನು ಉನ್ನತವಾಗಿ ಪರಿಚಯ ಮಾಡಿದ್ದೀನಿ. ಅದು ಕೂಡ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲಲ್ಲಿದೆ. ಅವರು ಅನ್ಯರು, RSS ಲೀಡರ್ ಅವರು. ಎರಡನೇದಾಗಿ BJP ಅಧಿಕಾರದಲ್ಲಿದ್ದವರು ಬೈಬಲ್ಗೆ ವಿರುದ್ಧವಾಗಿ ಮಾತನಾಡಿದಾಗ ಅವ್ರ ಹೆಸರಿಟ್ಟು ಅವ್ರು ಮಾತಾಡಿದ್ದೇನಿದೆಯೋ ಅದಕ್ಕೆ ವಾಕ್ಯದ ಪ್ರಕಾರ ಉತ್ತರ ಕೊಟ್ಟಿದ್ದೀನಿ. ಅವ್ರು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು, ಆದರೆ ನನಗೆ ದೇವ್ರು ಮುಖ್ಯ ನನಗೆ. ಪ್ರಮೋದ್ ಮುತಾಲಿಕ್ ಗೊತ್ತಲ್ವ? ಗೊತ್ತು, ಎಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಕೂಡ ಅವ್ರು ಕಿರಿಕಿರಿ ಮಾಡ್ತಾ ಇರ್ತಾರೆ. ಕ್ರೈಸ್ತರ ಮೇಲೆ, ಮುಸಲ್ಮಾನರ ಮೇಲೆ ಒಂದು ರೀತಿಯಲ್ಲಿ ಏನೋ ಒಂದು ಕಲ್ಲು ಎಸಿತಾ ಇರ್ತಾರೆ. ಆ ಕಡೆ ಈ ಕಡೆ ಕಲ್ಲೆಸೆಯುವಾಗ ಪುಸ್ತಕ ಅಂತೇಳಿ ಬೈಬಲ್ ತಂಡಿಗೆ ಬಂದಿದ್ದಾರೆ ಅವರು. ಬೈಬಲ್ನಲ್ಲಿ ಏನಪ್ಪ ಅಂತ ನೋಡುವಾಗ ಕ್ರೌರ್ಯ ಇದೆ, ಕಾಮಕತ್ವ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಿದಾಗ ಎದೆ ತಟ್ಟಿ ಮಾತಾಡಿದವರೇ ಶ್ರೀರಾಮು. ಬೇಕಾದರೆ ಯೂಟ್ಯೂಬ್ ಚಾನಲ್ ನೋಡು. ಅವ್ರ ಟೀಮಲ್ಲಿ ಒಬ್ಬರು ಯಜಮಾನರು ಬಂದು ಫೋನ್ ಮಾಡಿ, ಏನಯ್ಯ ನೀನು ಹಿಂಗೆ ಮಾತಾಡ್ತೀಯ ಅಂಥೇಳಿ ನನಗೆ ಎದುರಿಸೋದಕ್ಕೆ ಬಂದಿದ್ದರು, ನನ್ನನ್ನು ಭಯಪಡಿಸೋದಕ್ಕೆ. ಮಾತನಾಡಿದಾಗ ಏನು ಉತ್ತರ ಏನಿಲ್ಲ ಅವ್ರ ಹತ್ರ. ಇನ್ನೂ ಅನೇಕ ಲೀಸ್ಟ್ ಇದೆ ರೀ. ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದಾಗ ಬಿಟ್ಟಿಲ್ಲ, ಆ ಬುಡುಬುಡಿಕೋನು ಮಾತನಾಡಿದಾಗ ಅವನ್ನೂ ಬಿಟ್ಟಿಲ್ಲ, ಸುವರ್ಣ ಚಾನಲ್ ಬಾಯಿಗೆ ಬಂದಾಗ ಮಾತಾಡಿದಾಗ ಅವ್ರನ್ನೂ ಬಿಟ್ಟಿಲ್ಲ. ಇವರೆಲ್ಲರ ಬಳಿಯಲ್ಲಿ ಮಾತನಾಡಬೇಕಾದ್ರೆ ಧೈರ್ಯ ಇದ್ದರೆ ಮಾತಾಡ್ತಾರ ಅಥವಾ ಭಯಪಡೋನು ಮಾತಾಡ್ತಾನೆ? ಭಯಪಡೋರೆಲ್ಲರೂ ಕೂಡ ಮನೆಯಲ್ಲಿ ಪ್ರಾರ್ಥನೆ ಮಾಡೋಣ ಅಂತಾರೆ. ನೋಡಿ, ಬೇಕಾದ್ರೆ ವಿಚಾರ ಮಾಡಿ. ಭಯಪಡ್ತಾರಲ್ಲ, ಪ್ರಾರ್ಥನೆ ಮಾಡೋಣ ಅಂತಾರೆ. ಅವರ ಆಸ್ತಿ ನಷ್ಟವಾಗುವಂಥ ಸಮಯದಲ್ಲಿ ಮಾತ್ರ ರ್ಯಾಲಿ ಮಾಡೋಣ ಅಂತಾರೆ, ಕಾನೂನಿಗೆ ಕಂಪ್ಲೀಟ್ ಕೊಡೋಣ ಅಂತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಾರೆ. ಬೈಬಲ್ ವಿಷಯದಲ್ಲಿ ಮಾತನಾಡಿದಾಗ ಯಾರು ಕೂಡ ಏನ್ರಿ ಎದೆ ತಟ್ಟಿ ಮಾತಾಡಿಲ್ಲ. ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ, 3 ದಿನ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಏರ್ಪಾಟ್ ಮಾಡುವಾಗ ಪ್ರಾರ್ಥನೆ ಮಾಡೋದು ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದೆಯಂದರೆ ಏನಾಗಿದೆ ನಿನಗೆ? ಇನ್ನೊಬ್ಬ ಇಂಟರ್ನ್ಯಾಷನಲ್ ಬೋಧಕರು ಕೂಡ ಹಾಗೆ ಹೇಳಿದ್ದಾನೆ, ರಾಮ ಮೀಟಿಂಗ್ ಹೋಗಬೇಡಿ, ಯಾರು ಹೋಗಬಾರ್ದು, ಅವ್ರ ಮೀಟಿಂಗ್ ಹೋಗಿ. ಸರಿನಾ? ಇದು ಸರಿನಾ? ತಪ್ಪು. ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ.
ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ನೀವು ವಾಕ್ಯವನ್ನು ಕೇಳುವಾಗ ಶ್ರದ್ಧೆಯಿಂದ ಕೇಳಿ, ಅವ್ರು ಏನು ಹೇಳ್ತಾರೋ ನೋಡಿ, ಜಾಗ್ರತೆ. ನಿಮ್ಮ ಬೋಧಕರು ಏನು ಹೇಳ್ತಾರೋ ಅದನ್ನು ಗಮನಿಸಿರಿ. ಯಾವುದು ಒಳ್ಳೆಯದೋ ಯಾವುದು ಕೆಟ್ಟದ್ದೋ ಅದು ನೋಡ್ಕೊಳ್ಳಿ, ವಾಕ್ಯದ ಪ್ರಕಾರ ಏನು ಹೇಳಿದ್ದಾರೋ ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ. ಅದನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ. ಸ್ವತಂತ್ರ ಇದೆ. ಎರಡನೇದಾಗಿ ಏನಂತ ಹೇಳಿದ್ದಾರೆ, ಯೇಸು ಕ್ರಿಸ್ತರು ದೇವರು ಅಲ್ಲ ಅಂತ ನಾನು ಹೇಳಿದ್ದೀನಿ ಅಂತ. ಪ್ರಿಯರ ದೇವರ ಮಕ್ಕಳಿರ, ತಂದೆಯಾದ ದೇವರು ಇದ್ದಾರೆ, ಯೇಸು ಕ್ರಿಸ್ತರು ದೇವರ ಮಗನು, ದೈವಕುಮಾರನು, ಸರ್ವೋನ್ನತನಾದಂಥ ದೈವಕುಮಾರನು. ಬೈಬಲಲ್ಲಿ ಏನಿದೆಯೋ ಅದನ್ನು ಪರಿಚಯ ಮಾಡಿದ್ದೀನಿ ನಾನು. ಯೇಸು ಕ್ರಿಸ್ತರು ದೇವರು ಎಂದು ಪರಿಚಯ ಮಾಡಿದ್ದೀನಿ. ಯೇಸು ಕ್ರಿಸ್ತರು ದೇವರು ಎಂದು ಪರಿಚಯ ಮಾಡಿದ್ದೀನಿ. ಸುಮಾರು 6 ವರ್ಷಗಳ ಹಿಂದೆ ಒಂದು ವಿಡಿಯೋ, ಏನು ಗೊತ್ತಾ, ಯೇಸು ಕ್ರಿಸ್ತನು ಸಾಮಾನ್ಯವಾದ ವ್ಯಕ್ತಿಯ ಮಹಾಶಕ್ತಿನ, ಯೇಸು ಕ್ರಿಸ್ತರು ಸಾಮಾನ್ಯನಾದಂಥ ವ್ಯಕ್ತಿನ ಮಹಾಶಕ್ತಿನ ಅಂತೇಳಿ 6 ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾತಾಡಿದ್ದೀನಿ. ಬೇಕಾದರೆ ಅದು ಕೂಡ ಚಾನಲಲ್ಲಿದೆ, ಪಬ್ಲಿಕ್ಕಲ್ಲಿ. ಮತ್ತೆ ಅದೇ ಪ್ರಕಾರ ಪ್ರಿಯರಾದ ದೇವ್ರ ಮಕ್ಕಳಿರ, ಲಿಂಗಸೂರಿದೆ, ಲಿಂಗಸೂರು, ಅಲ್ಲಿ ಕೂಡ ಪಬ್ಲಿಕ್ ಮೀಟಿಂಗಲ್ಲಿ ಅನೇಕ ಸಭೆಗಳು ನಡೆದಿದೆ. ಇರೋ ವಿಷಯಗಳನ್ನು ಹೇಳಿದ್ದೀನಿ, ಎದೆ ತಟ್ಟಿ ಹೇಳಿದ್ದೀನಿ. ಸಿರೂರು ಪಾರ್ಕಲ್ಲಿ ಮಾತನಾಡುವಾಗ ಶೇಷಾದ್ರಿಪುರಂ ಬಳಿಯಲ್ಲಿ ನನ್ನ ಫೋನ್ ನಂಬರ್ ಇದೆ, ಒಂದು ವೇಳೆ ಯಾರು ಫೋನ್ ಮಾಡ್ತೀರಾ ಮಾಡಿ ಅಂತ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಒದರೋದಲ್ಲ, ಜ್ಞಾನದಿಂದ ಮಾತಾಡಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಯೇಸು ಕ್ರಿಸ್ತರು ದೇವರು ಅಲ್ಲ ಅಂತ ನಾನು ಎಲ್ಲಾದರೂ ಹೇಳಿದ್ದೀನ? ಒಂದು ಸಾರಿ ಹುಡುಕಿ, ಯೇಸು ಕ್ರಿಸ್ತರು ದೇವರು ಅಲ್ಲ ಅಂತ. ದೇವರ ಮಗನಾದ ದೇವರು ಆತನು. ಬೈಬಲಲ್ಲಿ ಏನಿದೆಯೋ ಅದನ್ನೇ ಮಾತಾಡಿದ್ದೀನಿ. ಬೈಬಲ್ ಬಿಟ್ಟು ನಾನು ಮಾತಾಡಿಲ್ಲ. ಬೈಬಲಲ್ಲಿ ಇದ್ದದ್ದನ್ನು ಏನಿದೆಯೋ ಅದನ್ನೇ ಮಾತಾಡಿದ್ದೀನಿ. ನಿಜವಾದ ಸಭೆ ನಮ್ಮದಲ್ಲವಂತೆ, ಸುಳ್ಳು ಸಭೆ ಅಂತ ಹೇಳಿದ್ದಾನೆ. ಸುಳ್ಳು ಸಭೆ ಹೆಸರೇನು ಇಟ್ಕೊಂಡಿದ್ದೀನಿ? ಕ್ರೈಸ್ಟ್ ಚರ್ಚ್. ಕ್ರೈಸ್ಟ್ ಚರ್ಚ್ ಅಂದರೆ ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆಯ ಸುವಾರ್ತೆಯ ಪರಿಚರ್ಯ, ಕ್ರಿಸ್ತ ಸಭೆಯ ಸುವಾರ್ತೆಯ ಪರಿಚರ್ಯ, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್. ಕ್ರಿಸ್ತನ ಹೆಸರೇ ಇಟ್ಕೊಂಡಿದ್ದೀನಿ ಅಲ್ಲಿ. ಕ್ರಿಸ್ತನ ಹೆಸರೇ ಸಭೆಗೆ ಇಟ್ಟಿದ್ದೀನಿ. ಯಾಕೆಂದರೆ ಅವ್ರ ಸಭೆ ಅದು, ನಂದಲ್ಲ. ಹಾಗಂತ ವಾಕ್ಯಕ್ಕೆ ಏನಾದರೂ ಭಿನ್ನವಾಗಿ ಎಲ್ಲಾದರೂ ಮಾತಾಡಿದ್ದೀನ? ವಾಕ್ಯಕ್ಕೆ ಏನಾದರೂ ಭಿನ್ನವಾಗಿ ಏನಾದರೂ ಮಾತಾಡಿದ್ದೀನ? ಈ ವಾಕ್ಯಗಳನ್ನು ತೋರಿಸಿ ಆ ವಾಕ್ಯದಲ್ಲಿದ್ದಂಥ ಅರ್ಥಕ್ಕೆ ಭಿನ್ನವಾದ ಅರ್ಥವನ್ನು ಏನಾದರೂ ಕೊಟ್ಟಿದ್ದೀನ? ಇವಾಗ ಈ ಹುಡುಗ ಹೇಳ್ತಾನೆ, ಈ ಕಂದಮ್ಮ ಹೇಳ್ತಾನೆ, ಈ ಕಂದಮ್ಮ ಏನಂತಾನೆ ಗೊತ್ತಾ, ದೈವಕುಮಾರನ್ನು ಮಾತ್ರ ಒಪ್ಕೊಳ್ತಾನೆ, ದೇವರಂತ ಒಪ್ಕೊಳ್ತಾ ಇಲ್ಲ. ದೇವರಂತ ಒಪ್ಕೊಂಡಿಲ್ವಾ? ದೈವಕುಮಾರ ಅಂತ ಕರೆಕ್ಟ್, ಅದು ಖಂಡಿತವಾಗಿ ಹಾಗೇ ಇರುತ್ತೆ ಬೈಬಲಲ್ಲಿ. ನೀನು ಅಂದುಕೊಂಡ ಹಾಗೆ ಇಲ್ಲ ಕಂದಮ್ಮ, ನೀನು ಅಂದುಕೊಂಡ ಹಾಗೆ ಇಲ್ಲಪ್ಪ. ನಿನ್ನ ಜೊತೆಯಲ್ಲಿದ್ದಂಥ ನಾಯಕರು, ನಿನ್ನ ಜೊತೆಯಲ್ಲಿದ್ದಂಥ ಪಾಸ್ಟ್ಗಳು ಅಂದುಕೊಂಡ ಹಾಗೆ ಬೈಬಲಲ್ಲಿ ಇಲ್ಲಪ್ಪ, ಇಲ್ಲ. ಯಾಕೆಂದರೆ 1998ರಲ್ಲಿ ಬೈಬಲ್ ಹಿಡಿದಿದ್ದೀನಿ, 2000ರಲ್ಲಿ ಪರಿಶೋಧನೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದಿನಿಂದ ಇಂದಿನವರೆಗೆ ಪರಿಶೋಧನೆ, ಬೈಬಲ್ ಪರಿಶೋಧನೆ, ದೇವರ ವಾಕ್ಯವನ್ನು ಸಾರ್ತಾ ಇದ್ದೀನಿ, ಪರಿಶೋಧನದಲ್ಲೇ ಇದ್ದೀನಿ. ನೀನು ಅಂದುಕೊಂಡ ಹಾಗೆ ನಿನ್ನ ಆಲೋಚನೆ ಪ್ರಕಾರ ಬೈಬಲ್ ಇಲ್ಲ, ಇವರ ಆಲೋಚನೆ ಪ್ರಕಾರ ಬೈಬಲ್ ಇಲ್ಲ. ತೋರಿಸ್ತೀನಿ, ವಾಕ್ಯಗಳನ್ನು ಪರಿಚಯ ಮಾಡ್ತೀನಿ. ಮತ್ತೊಂದು ಹೇಳಿದ್ದಾರೆ, ಏನಂತ ಹೇಳಿದ್ದಾನೆ ಈ ಕಂದಮ್ಮ ಅಂತ ನೋಡುವಾಗ, ಯೆಹೋವ ಸಾಕ್ಷಿಗಳು ನಾವು 2 ಒಂದೇ ಗುಂಪಿನವರಂತೆ, 2 ಬೇರೆ ಬೇರೆ ಇದ್ದರೂ ಕೂಡ ನಾಣ್ಯ ಮಾತ್ರ ಒಂದೇ, ಅಂದರೆ ಒಂದೇ ರೂಪ ಅಂತ ಹೇಳಿದ್ದಾನೆ. ಒಂದು ಲೀಸ್ಟ್ ನೋಡಿದ್ರೆ ಯೆಹೋವ ಸಾಕ್ಷಿಗಳಂತೆ ಯಾರು ಹೆಸರಿಟ್ಕೊಂಡಿದ್ದಾರೋ ಅವರನ್ನು ಮಾಮೂಲಾಗಿ ಖಂಡಿಸಿಲ್ಲ. ಅವ್ರನ್ನ ಖಂಡಿಸಿ ವಾಕ್ಯದ ಮೂಲಕ ಎಚ್ಚರಿಸಿ ನೀವು ಮಾಡುವಂಥದ್ದು ತಪ್ಪು ಅಂತ ಮಾತಾಡಿರುವಂಥ ವಿಡಿಯೋಗಳು ಸಿಗುತ್ತೆ.
ಸಿಗುತ್ತೆ, ಹುಡುಕಿ. ಬೇಕಾದರೆ ನಾನು ಇವೆಲ್ಲ ವೀಡಿಯೋಗಳು ಬೇಕು ಬ್ರದರ್ ಅಂದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಯಾವ್ಯಾವ ವೀಡಿಯೋಗಳು ಬೇಕೋ ನೀವು ಹೇಳಿದ್ರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ ಲಿಂಕು. ಅಂದರೆ ಅವರನ್ನು ಖಂಡಿಸಿ ಹೇಳಿದ್ದೀನಿ. ಅಂದರೆ ನೀವು ಮಾಡ್ತಾ ಇರೋದು ತಪ್ಪು. ಅವರು ನಾವು ಒಂದೇ ಆದರೆ ಅವ್ರನ್ನ ಯಾಕೆ ನಾನು ಖಂಡಿಸ್ತೀನಿ? ಅವರು ನಾವು ಒಂದೇ ಆಗಿದ್ದರೆ ಅವ್ರನ್ನ ಯಾಕೆ, ಅಂದರೆ ಅವ್ರ ಬೋಧನೆ ನನ್ನ ಬೋಧನೆ ಒಂದೇ ಆಗಿದ್ದರೆ, ಅವ್ರು ಹೇಳುವಂಥದ್ದು ನಾನು ಹೇಳುವಂಥದ್ದು ಒಂದೇ ಆಗಿದ್ದರೆ ಅವ್ರನ್ನ ಯಾಕೆ ನಾನು ಖಂಡಿಸಬೇಕಾಗಿತ್ತು? ಯಾಕೆ ಎಚ್ಚರಿಸಬೇಕಾಗಿತ್ತು? ಅವ್ರದ್ದು ತಪ್ಪು ಎಂದು ಎದೆ ತಟ್ಟಿ ಧೈರ್ಯದಿಂದ ಯಾಕೆ ಮಾತಾಡಬೇಕಾಗಿತ್ತು? ವಿಡಿಯೋಗಳು ಅಪ್ಲೋಡ್ ಆಗಿದೆ. ಪ್ರಜೆಗಳ ಮಧ್ಯದಲ್ಲಿ ತಿರುಗಾಡ್ತಾ ಇವೆ ಅವೆಲ್ಲ ಕೂಡ ಪ್ರಜೆಗಳ ಮಧ್ಯದಲ್ಲಿ, ಪಬ್ಲಿಕ್ಕಲ್ಲಿ. ಎರಡನೇದಾಗಿ ಮುಖ ಪರಿಚಯ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಲ್ಲ, ನಿಮ್ಮ ಹಾಗೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಲೀಸ್ಟ್ ಬರ್ಕೊಂಡು ಬರೆಯೋದಲ್ಲ. ಹೊರಗಡೆ ಬಾ, ಪಬ್ಲಿಕ್ಕಲ್ಲಿ ಬಾ ಮಗನೇ, ಪಬ್ಲಿಕ್ಕಲ್ಲಿ ಬಾ ಕಂದ. ಮುಖ ಪರಿಚಯ ಮಾಡಿಕೊ, ನಿನ್ನ ಮುಖ ಪರಿಚಯ ಮಾಡಿಕೊ. ಮುಖ ಪರಿಚಯ ಮಾಡಿಕೊಂಡು ವಾಕ್ಯಗಳು ಏನಿದೆಯೋ ಇದ್ದ ಹಾಗೆ ಸಾರಪ್ಪ. ದೇವರ ವಾಕ್ಯಗಳನ್ನು ಸಾರು. ನಿಜವಾಗ್ಲೂ ಕಳ್ಳಬೋಧಕರು ಯಾರಿದ್ದಾರೋ ಖಂಡಿತವಾಗಿ ವಾಕ್ಯದ ಮೂಲಕ ತೋರಿಸಲ್ಲ, ವಾಕ್ಯದ ಮೂಲಕ ತೋರಿಸು. ಯಾರು ಕಳ್ಳಬೋಧಕರು, ಯಾರು ಸುಳ್ಳು ಬೋಧಕರು, ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸಭೆ ಯಾವುದು, ತೋರಿಸ್ಬೇಕು, ಖಂಡಿತವಾಗಿ ತೋರಿಸ್ಬೇಕು. ಯಾಕೆಂದರೆ ಈ ಕೊನೆ ದಿನಗಳಲ್ಲಿದ್ದೀವಿ. ಕೊನೆ ದಿನಗಳಲ್ಲಿ ಇದ್ದಂಥ ನಾವು ನಮ್ಮ ಆತ್ಮಗಳನ್ನು ಕಾಪಾಡ್ಕೋಬೇಕು, ನಮ್ಮ ಕುಟುಂಬದಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಎರಡನೇದಾಗಿ ಸಭೆಯಲ್ಲಿದ್ದಂಥ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಬೇಕು. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿನಗೂ ಇದೆ, ನನಗೂ ಇದೆ. ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಿನಗೂ, ನನ್ನ ಆತ್ಮವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನನಗೂ. ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ ನೀವು ಕಾಪಾಡಿಕೊಳ್ಬೇಕು, ನನ್ನ ಕುಟುಂಬದಲ್ಲಿ ನಾನು ಕಾಪಾಡಿಕೊಳ್ಬೇಕು, ಸಭೆಯಲ್ಲಿದ್ದಂಥ ಎಲ್ಲರನ್ನೂ ಕಾಪಾಡಿಕೊಳ್ಬೇಕು. ಹೇಗೆ? ವಾಕ್ಯದ ಮೂಲಕ. ನಾನು ಖಂಡಿತವಾಗಿ ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಬೋಧಕರಿದ್ದಾರೆ ಅಂತ ಎಚ್ಚರಿಸ್ತಾ ಇರ್ತೀನಿ. ಯಾಕೆಂದರೆ ಟೋಟಲ್ ಪ್ರಪಂಚದಲ್ಲಿ ಎಲ್ಲ ಕಡೆ ನೋಡುವಾಗ ಅನೇಕ ಸುಳ್ಳು ಬೋಧನೆ, ಸುಳ್ಳು ಸಭೆಗಳು ತುಂಬ ಇದೆ. ಆದರೆ ಹೆಸರಿಟ್ಟು ಹೇಳಲ್ಲ ಕೆಲವು ಸಂದರ್ಭಗಳಲ್ಲಿ. ಸೈತಾನನು ಮಂಕು ಮಾಡಿದ್ದಾನೆ. ಯಾರನ್ನ ಮಂಕು ಮಾಡಿದ್ದಾನೆ ಅದನ್ನು ಕೂಡ ನೋಡೋಣ. ಏನಪ್ಪ ಅಂದರೆ ವಾಕ್ಯಗಳನ್ನು ಪರಿಶೋಧನೆ ಮಾಡೋಣ. ಖಂಡಿತವಾಗಿ ಸೈತಾನನ ಕೆಲಸ ಏನಪ್ಪ ಅಂದರೆ ಎಲ್ಲರನ್ನ ಮಂಕು ಮಾಡಬೇಕು, ಎಲ್ಲರನ್ನ ಮೋಸ ಮಾಡಬೇಕು, ಎಲ್ಲರನ್ನು ತನ್ನ ಹತೋಟಿಯಲ್ಲಿ ತಗೊಳ್ಬೇಕನ್ನುವಂಥದ್ದೇ ಅವನ ಪ್ರಯತ್ನ. ದೇವರ ಪ್ರಯತ್ನ ಏನಂದರೆ ಎಲ್ಲರನ್ನು ಕಾಪಾಡಿಕೊಳ್ಬೇಕು ಅಂತ. ದೇವರ ಪ್ರಯತ್ನ ಏನಪ್ಪ ಅಂತ ನೋಡುವಾಗ ಎಲ್ಲರನ್ನೂ ಕಾಪಾಡಿಕೊಳ್ಳುವಂಥದ್ದು, ಕಾಪಾಡಿಕೊಳ್ಳಬೇಕು ಎನ್ನುವಂಥ ಪ್ರಯತ್ನ. ಇವಾಗ ಸುಳ್ಳು ಕ್ರೈಸ್ತರು ಯಾರು, ಸುಳ್ಳು ಸಭೆ ಯಾವುದು, ಸುಳ್ಳು ಬೋಧನೆ ಯಾವುದು, ವಾಕ್ಯದ ಮೂಲಕ ಒಂದು ಸಾರಿ ಗಮನಿಸೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂಥದ್ದು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ ಕ್ರೈಸ್ತ ವಿರೋಧಿಯ ಆತ್ಮ ಆಲ್ರೆಡಿ 1ನೇ ಶತಮಾನದಲ್ಲೇ ಬಂದಿದೆಯಂತೆ. ಇರಲಿ, ಅದು ಬಂದಿದೆ, ಅದರ ಕೆಲಸ ಅದು ನಡೀತಾ ಇದೆ, ಮಾಡ್ತಾ ಇದೆ.
ಇವಾಗ ಕ್ರೈಸ್ತ ವಿರೋಧಿ ಯಾರು ಎನ್ನುವಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಕ್ರೈಸ್ತ ವಿರೋಧಿಗಳು, ಕ್ರೈಸ್ತನನ್ನು ಒಪ್ಪದೇ ಇರುವಂಥ ಆತ್ಮಗಳು ಯಾರು? ಅನ್ಯರಿದ್ದಾರಾ? ಅನ್ಯರು ಬಿಟ್ಬಿಡೋಣ ಇವಾಗ, ಅನ್ಯರನ್ನ ಬೇಡ, ಅನ್ಯರ ಬಗ್ಗೆ ಬೇಡ. ಇವಾಗ ದೇವರ ಮಕ್ಕಳು ಎಂದು, ಕ್ರೈಸ್ತರು ಎಂದು, ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ನಮ್ಮ ಸಮಾಜವನ್ನು ಕುರಿತು ನಾವು ಮಾತಾಡೋಣ. ವಾಕ್ಯದ ಮೂಲಕ ಪರಿಶೋಧನೆ ಮಾಡೋಣ. ಇಲ್ಲೇನಿದು? ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇವಾಗ ನಾನು ಹೇಳ್ತೀನಿ, ಅವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು ಅಂತ. ಅವ್ರು ಹೇಳ್ತಾರೆ ಇವರು ಸುಳ್ಳು ಬೋಧಕರು, ಅವರು ಸುಳ್ಳು ಅಂದರೆ ಮನುಷ್ಯರೆಲ್ಲರೂ ಕೂಡ ಹೀಗೇನೆ ಹೇಳ್ತಾರೆ. ಬೋಧಕರು ಎಲ್ಲರೂ ಕೂಡ ಏನಪ್ಪ ಅಂತ ಹೇಳ್ತಾರೆ ಅಂದರೆ, ನಾನು ಒಳ್ಳೆ ಬೋಧಕನು, ಅವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ. ಹೌದಲ್ವ? ಇವಾಗ ನಾನೇನು ಹೇಳ್ತೀನಿ ಅದೇ ಹೇಳ್ತೀನಿ. ನಾನು ಕೂಡ ಹೇಳೋದು ಏನಂದರೆ, ಅವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ. ಅವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು, ಅವ್ರದ್ದು ಸುಳ್ಳು ಸಭೆ, ಇವ್ರದ್ದು ಸುಳ್ಳು ಸಭೆ ಅಂತೇಳಿ ಹೀಗೇನೆ ನಾನು ಹೇಳ್ತೀನಿ, ನೀವು ಹೇಳ್ತೀರ, ಎಲ್ಲರೂ ಹೀಗೇನೆ ಹೇಳ್ತಾರೆ. ಗೊಂದಲದಲ್ಲಿ ಸಿಕ್ಕಾಕೊಳ್ಳೋರು ಯಾರಪ್ಪ ಅಂತ ನೋಡುವಾಗ ಅಮಾಯಕರು, ವಿಶ್ವಾಸಿಗಳು ಗೊಂದಲದಲ್ಲಿ ಸಿಕ್ಕಾಕ್ಕೊಳ್ತಾರೆ. ನಾವೇನು ಅವರನ್ನು ಕುರಿತು ಹೇಳೋದು, ಅವರೇನು ನಮ್ಮನ್ನು ಕುರಿತು ಹೇಳುವಂಥದ್ದು ಇದು ನಡೀತಾ ಇದೆ. ಅದಕ್ಕೆ ವಿಶ್ವಾಸಿಗಳಿಗೆ ನಾನು ಹೇಳುವಂಥದ್ದು ಮಾತೇನೆಂದರೆ, ಎಲ್ಲ ಆತ್ಮೀಯರಿಗೆ ನಾನು ಹೇಳುವಂಥ ಮಾತೇನೆಂದರೆ, ನೀವು ಬೈಬಲನ್ನು ಪರಿಶೋಧನೆ ಮಾಡಬೇಕು. ಇವಾಗ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ. ಯಾಕೆಂದರೆ ಪ್ರಪಂಚ ದೇಶದಲ್ಲಿ ಎಲ್ಲರೂ ಒಳ್ಳೆ ಬೋಧಕರಂತ ಹೇಳ್ಕೊಳ್ತಾರೆ. ಎಲ್ಲರೂ ಒಳ್ಳೆ ಬೋಧಕರು, ನಮ್ಮದು ನಿಜವಾದ ಸಭೆ, ನಮ್ಮದು ದೇವರ ಸಭೆ, ನಮ್ಮದು ನಿಜವಾದ ಸಭೆ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಯಾರು ಕೂಡ ನಮ್ಮದು ಕಳ್ಳ ಸಭೆ, ನಮ್ಮದು ಸುಳ್ಳು ಸಭೆ ಅಂತ ಯಾರು ಹೇಳಿಕೊಳ್ಳೋದಿಲ್ಲ. ಇವಾಗ ಯಾರು ಸುಳ್ಳು ಬೋಧಕರು, ಯಾರು ಕಳ್ಳ ಬೋಧಕರು ಅಂತೇಳಿ ನಮಗೆ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು? ಇವಾಗ ನಾವು ಏನು ಮಾಡಬೇಕು? ದೇವರು ಹೇಳ್ತಾರೆ, ದೇವರು ಹೇಳುವಂಥ ಮಾತು, ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ ಅಂತ ಹೇಳ್ತಾರೆ. ನೀವು ಬೈಬಲ್ ಗ್ರಂಥವನ್ನು ಮುಟ್ಟಲ್ಲ ಅಂದರೆ, ಬೈಬಲ್ ಗ್ರಂಥದ ತಂಟೆಗೆ ಬರಲ್ಲ ಅಂದರೆ, ಓದಲ್ಲ ಅಂದರೆ, ಪರಿಶೋಧನೆ ಮಾಡಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ನೀವು ಮಾಯದಲ್ಲಿದ್ದೀರಂತ ಅರ್ಥ. ಯಾಕೆಂದರೆ ಇದು ಮಹಾಜ್ಞಾನ, ಪರಲೋಕಕ್ಕೆ ನಡೆಸುವಂಥ ಜ್ಞಾನ. ಇದು ಪರಲೋಕಕ್ಕೆ ಸೇರಿಸುವಂಥದ್ದು, ನಿತ್ಯ ಲೋಕಕ್ಕೆ ಸೇರಿಸುವಂಥದ್ದು ದೇವರ ಮಾತುಗಳಾಗಿರುವಾಗ ಈ ಮಾತುಗಳನ್ನು ನೀವು ಪರಿಶೋಧನೆ ಮಾಡಬೇಕಂತೆ. ಬೋಧಿಸುವಂಥ ಆತ್ಮಗಳಂದರೆ ಸೇವಕರು. ಆ ಸೇವಕರಲ್ಲಿ ದೇವರ ಆತ್ಮ ಇದೆಯಾ ಇಲ್ವಾ? ವಾಕ್ಯದ ಪ್ರಕಾರ ಮಾತನಾಡ್ತಾ ಇದ್ದಾರಾ ಇಲ್ವಾ? ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡ್ತಾ ಇದ್ದಾರಾ ಅಥವಾ ಸ್ವಂತ ಆಲೋಚನೆಯಿಂದ ಮಾತನಾಡ್ತಾ ಇದ್ದಾರಾ ಅಂತ ನೀವು ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ದಾರೆ ದೇವರು. ಅದನ್ನೇ ಮತ್ತೊಂದು ಸಾರಿ ಗಮನಿಸಿರಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪರೀಕ್ಷೆ ಮಾಡಬೇಕಂತೆ. ಅಂದರೆ ಯಾವ ಆತ್ಮ? ಎಲ್ಲ ನುಡಿಗಳು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಅಂತ ನೀವು ನೋಡಬೇಕಂತೆ. ಆತ್ಮದ ಎಲ್ಲ ನುಡಿಗಳಂದರೆ ಪ್ರಿಯರ ದೇವರ ಮಕ್ಕಳಿಗೆ, ಆತ್ಮ ಅಂದರೆ ಮನುಷ್ಯನಲ್ಲಿ ಆತ್ಮ ಇದೆ. ಆ ಮನುಷ್ಯನು ದೇವರ ಪ್ರೇರಿತನಾಗಿ ಇಲ್ಲ, ದೇವರ ಕೃಪೆಯಿಂದ ಮಾತನಾಡ್ತಾ ಇದ್ದಾನ, ಪವಿತ್ರಾತ್ಮನ ಪ್ರೇರಣೆಯಿಂದ, ಪವಿತ್ರಾತ್ಮನ ಸಹಾಯದಿಂದ ಮಾತನಾಡ್ತಾ ಇದ್ದಾನ, ಅಥವಾ ದೇವರ ವಾಕ್ಯವನ್ನು ಬಿಟ್ಟು ಸ್ವಂತ ಕಲ್ಪನೆಗಳೇನಾದರೂ ಮಾತನಾಡ್ತಾ ಇದ್ದಾನ? ಕಲ್ಪನೆ ಬೋಧನೆಗಳು ಕೂಡ ಬಹಳ ಇದೆ. ಯಾಕೆಂದರೆ ನೋಡಿ, ಇವಾಗ ನಾನು ಕಲ್ಪನೆ ಹೇಳ್ತಾ ಇದ್ದೀನಾ, ಅವರು ಕಲ್ಪನೆ ಹೇಳ್ತಾ ಇದ್ದಾರಾ, ಅಥವಾ ಯಾರಾದರೂ ಕಲ್ಪನೆದಲ್ಲಿದ್ದಾರಾ, ವಾಕ್ಯದ ಪ್ರಕಾರ ಇದ್ದಾರಾ ಅಂತೇಳಿ ನೀವು ಪರಿಶೋಧನೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಾರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡು ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವರು. ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು.
ಅಂದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಬೋಧಕರಿದ್ದಾರೆ, ಅದೇ ಪ್ರಕಾರ ನಿಮ್ಮಲ್ಲಿ ಕೂಡ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ. ಇವಾಗ ಯಾರು ಸುಳ್ಳು ಬೋಧಕರು, ಯಾರು ಸುಳ್ಳು ಪ್ರವಾದಿಗಳು, ಯಾವುದು ನಿಜವಾದ ದೇವರ ಸಭೆ, ಕ್ರಿಸ್ತನ ಸಭೆ ಯಾವುದು? ಯಾವುದು ಕ್ರಿಸ್ತನ ಸಭೆ? ಯಾವುದು ಸುಳ್ಳು ಬೋಧನೆ, ಯಾವುದು ನಿಜವಾದ ಬೋಧನೆ? ಯಾರು ಸುಳ್ಳು ಬೋಧಕರು, ಯಾರು ನಿಜವಾದ ಬೋಧಕರು ಅಂತ ನೀವು ಪರಿಶೋಧನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನ್ರಿ, ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಓದಬೇಕು. ಬೈಬಲ್ ಗ್ರಂಥವನ್ನು ಓದೋದೇ ಹೋದರೆ ಅರ್ಥ ಆಗಲ್ಲ, ಮನುಷ್ಯ ಅರ್ಥ ಆಗಲ್ಲ, ನಿಮಗೆ ಮನುಷ್ಯನ ಅರ್ಥ ಆಗಲ್ಲ. ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಏನು ಮಾತು ಬರೆಯಲ್ಪಟ್ಟಿದೆ? ಅದು 2ನೇ ವಚನ, ಪ್ರೇರಿಸುವಂಥವನು ದೇವರ ಆತ್ಮನೆ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅಂದರೆ ಪ್ರಿಯರ ದೇವರ ಮಕ್ಕಳಿಗೆ ಈ ಗ್ರಂಥ, ಈ ಒಂದು ಪತ್ರಿಕೆ 1ನೇ ಶತಮಾನದಲ್ಲಿ ಬರೆದಿದ್ದಾರೆ. 1ನೇ ಶತಮಾನದಲ್ಲಿ ಇರುವಂಥ ಘಟನೆಗಳು ಏನದು ಅಂತ ನೋಡುವಾಗ, ಕ್ರಿಸ್ತನ ಸಭೆ ಪ್ರಾರಂಭವಾಗಿದೆ 1ನೇ ಶತಮಾನದಲ್ಲಿ. 1ನೇ ಶತಮಾನದಲ್ಲಿ ಕ್ರಿಸ್ತನ ಸಭೆ ಪ್ರಾರಂಭವಾಗಿದೆ. ಯಹೂದ್ಯರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ, ಯಹೂದ್ಯರ ಮಧ್ಯದಲ್ಲಿ. ಈ ಯಹೂದ್ಯರ ಮಧ್ಯದಲ್ಲಿ ಕ್ರಿಸ್ತನ ಸಭೆ ಪ್ರಾರಂಭವಾದಾಗ ಯಹೂದ್ಯರು ಯೇಸು ಕ್ರಿಸ್ತರನ್ನು ಒಪ್ಪುತ್ತಾ ಇಲ್ಲ. ಯೇಸು ಕ್ರಿಸ್ತರನ್ನು ಒಪ್ಪದೆ ಹೋದರೆ ತಂದೆಯಾದ ದೇವರನ್ನು ಒಪ್ಪೋರಿದ್ದಾರೆ. ಇವಾಗ ನೋಡಿ, 2 ರೀತಿಯಲ್ಲಿ ಆಲೋಚನೆ ಮಾಡಿ. ತಂದೆಯಾದ ದೇವರನ್ನು ಯಹೂದ್ಯರು ಒಪ್ಪುತ್ತಾರೆ, ಇಸ್ಲಾಂ ಸೋದರರು ಕೂಡ ತಂದೆಯಾದ ದೇವರನ್ನು ಒಪ್ಪುತ್ತಾರೆ. ಯೇಸು ಕ್ರಿಸ್ತರನ್ನು ಒಪ್ಪದೇ ಇದ್ದರೆ ಅವರು ಏನಂತ, ಅವರು ಯೇಸು ಕ್ರಿಸ್ತರನ್ನು ಒಪ್ಪದೇ ಹೋದರೆ ಕ್ರಿಸ್ತ ವಿರೋಧಿಯ ಆತ್ಮಗಳು ಅಂತೆ. ಅಂದರೆ ಯಹೂದ್ಯರು ಯಾರು? ಯಹೂದ್ಯರನ್ನ ಕನ್ಫರ್ಮ್ ಮಾಡ್ಬೋದಾ? ಅಂದರೆ ತಂದೆಯಾದ ದೇವರನ್ನು ಅವರು ಒಪ್ಪಿಕೊಂಡಿದ್ದಾರೆ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತಾ ಇಲ್ಲ. ತಂದೆಯಾದ ದೇವರನ್ನು ಅವರು ಒಪ್ಪುತ್ತಾ ಇದ್ದಾರೆ, ಅಂದರೆ ಯೆಹೋವ ದೇವರನ್ನು, ತಂದೆಯಾದ ದೇವರನ್ನು, ಯೆಹೋವ ದೇವರನ್ನು ಒಪ್ಪುತ್ತಾರೆ. ಅವರು ಯೆಹೋವ ದೇವರನ್ನು ಆರಾಧಿಸ್ತಾರೆ. ಅಂದರೆ ಯೇಸು ಕ್ರಿಸ್ತರನ್ನು ಅವರು ಒಪ್ಪೋದಿಲ್ಲ, ನಂಬೋದಿಲ್ಲ. ಅವರ ಮಧ್ಯದಲ್ಲಿ ಯೋಹಾನನು ಹುಟ್ಟಿ ಬೆಳೆದಿದ್ದಾನೆ, ಸುವಾರ್ತೆ ಮಾಡಿದ್ದಾನೆ, ಅಲ್ಲಿ ನಡೆಯುವಂಥ ಘಟನೆಗಳನ್ನು ಆಧಾರ ಮಾಡಿಕೊಂಡು ಹೇಳಿದ್ದಾನೆ. ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಕ್ರಿಸ್ತರನ್ನು ಒಪ್ಪಬೇಕಂದ್ರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕಂದ್ರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತುಗಳನ್ನು ಅಂಗೀಕರಿಸಿ ಅದರ ಪ್ರಕಾರ ನಡಿಬೇಕಂತೆ. ಇವಾಗ ಯಹೂದ್ಯರು ನೋಡುವಾಗ ತಂದೆಯಾದ ದೇವರನ್ನು ಮಾತ್ರ ಅಂಗೀಕರಿಸ್ತಾರೆ, ಯೇಸು ಕ್ರಿಸ್ತರನ್ನು ಅಂಗೀಕರಿಸಲ್ಲ. ಅದೇ ಪ್ರಕಾರ ತುಂಬ ಜನ ಹೀಗೇ ಇದ್ದಾರೆ, ತಂದೆಯಾದ ದೇವರನ್ನು ಅಂಗೀಕರಿಸ್ತಾರೆ, ಯೇಸು ಕ್ರಿಸ್ತರನ್ನು ಅಂಗೀಕರಿಸಲ್ಲ. ಇನ್ನು ಕೆಲವರು ಹೇಗಿದ್ದಾರಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾರೆ, ತಂದೆಯಾದ ದೇವರನ್ನು ಬಿಟ್ಬಿಡ್ತಾರೆ, ಅಂದರೆ ನಂಬಲ್ಲ. ಹೇಗೆ ಅಂತ ನೋಡುವಾಗ ಯೇಸು ಕ್ರಿಸ್ತರೇ ತಂದೆಯಾದ ದೇವರು, ಯೇಸು ಕ್ರಿಸ್ತರೇ ಪವಿತ್ರಾತ್ಮರು, ಯೇಸು ಕ್ರಿಸ್ತರೇ ಎಲ್ಲ. ಅಂದರೆ ತಂದೆಯಾದ ದೇವರನ್ನು ಗಾಳಿಗೆ ಬಿಟ್ಟಿದ್ದಾರೆ, ಅವ್ರನ್ನ ತಂದೆಯಾದ ದೇವರನ್ನು ಬಿಟ್ಟಿದ್ದಾರೆ, ಪವಿತ್ರಾತ್ಮನನ್ನು ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತ ನೋಡುವಾಗ ಪವಿತ್ರಾತ್ಮನ ಯೇಸು ಕ್ರಿಸ್ತರೇ ಪವಿತ್ರಾತ್ಮರು, ತಂದೆಯಾದ ದೇವರೇ ಪವಿತ್ರಾತ್ಮರು ಅಂತೇಳಿ ಈ ರೀತಿ ಪರಿಚಯ ಮಾಡಿದ್ದಾರೆ. ಬೈಬಲ್ನಲ್ಲಿ ಆಗಿಲ್ಲ. ನೀವು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಪರಿಶೋಧನೆ ಮಾಡಿ ಪ್ರಪಂಚ ದೇಶದಲ್ಲಿ ಇಂಟರ್ನ್ಯಾಷನಲ್ ಬೋಧಕರು ಯಾರಿದ್ದಾರೋ ಅವರು ಬಂದು ಕುಂದಿರಿಸ್ಬೋದು. ತಂದೆ, ಮಗ, ಪವಿತ್ರಾತ್ಮರು ಮೂವರಿದ್ದಾರೆ. ತಂದೆ, ಮಗ, ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರು ಮೂವರಿದ್ದಾರೆ ಬೈಬಲ್ ಗ್ರಂಥದಲ್ಲಿ. ಈ ಹುಡುಗ ಹೇಳ್ತಾನೆ, ಈ ಕಂದಮ್ಮ ಏನು ಹೇಳ್ತಂದರೆ, ಯೇಸು ಕ್ರಿಸ್ತರನ್ನು ದೇವರು ಅಂತ ಒಪ್ಪುತ್ತಾ ಇಲ್ಲ, ಯೇಸು ಕ್ರಿಸ್ತರನ್ನು ದೇವರಂತ ಒಪ್ಪುತ್ತಾ ಇಲ್ಲ, ತಂದೆಯಾದ ದೇವರನ್ನು ಮಾತ್ರ ಒಪ್ಪುತ್ತಾ ಇದ್ದಾರೆ ಅಂಥೇಳಿ ನನ್ನನ್ನು ಸುಳ್ಳು ಬೋಧಕನಂತೇಳಿ ಹೇಳ್ಕೊಂಡಿದೆ. ತಂದೆಯಾದ ದೇವರನ್ನು ನಂಬುತ್ತೀನಿ, ಯೇಸು ಕ್ರಿಸ್ತರನ್ನು ನಂಬುತ್ತೀನಿ. ಬೈಬಲಲ್ಲಿ ಹಾಗೇ ಇದೆ, ಬೈಬಲಲ್ಲಿ ಹಾಗೇ ಇದೆ. ಬೈಬಲಲ್ಲಿ ಏನಿದೆಯೋ ಹಾಗೇ ನಾನು ನಂಬ್ತೀನಿ. ಬೈಬಲಲ್ಲಿ ಇಲ್ಲ ಅಂದರೆ ಅದು ನಂಬಲ್ಲ. ನಾನು ನಿನ್ನ ಹಾಗೆ ನಂಬಿಕೊಂಡು ಕುಳಿತುಕೊಳ್ಳಲ್ಲ, ನಿನ್ನ ಹಾಗೆ ನಂಬಿಕೊಂಡು ಬೋಧನೆ ಮಾಡಲ್ಲ. ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರ ಆತ್ಮರಿದ್ದಾರೆ. ಬೈಬಲಲ್ಲಿ ಹಾಗೇ ಇದೆ. ಅದನ್ನು ನಾನು ನಂಬ್ತೀನಿ, ಅದನ್ನೇ ನಾನು ಬೋಧನೆ ಮಾಡ್ತೀನಿ. ಒಂದು ವೇಳೆ ಇದು ಸುಳ್ಳು ಅಂತ ಯಾರಾದರೂ ಇದ್ದರೆ ಒಂದು ಸಭೆಯನ್ನು ಏರ್ಪಾటు ಮಾಡ್ತೀನಿ, ಬಂದು ನೀವು ನನಗೆ ತಿಳಿಸ್ಬೋದು.
ಒಂದು ಸಭೆಯನ್ನು, ಅಂದರೆ ನೀವು ಮಾತನಾಡೋದಕ್ಕೆ ಅವಕಾಶ ಕೊಡ್ತೀನಿ. ದೊಡ್ಡ ಇಂಟರ್ನ್ಯಾಷನಲ್ ಬೋಧಕರಿಲ್ಲ, ದೊಡ್ಡ ಸೇವಕರು ಯಾರ್ಯಾರಿದ್ದಾರೋ ಒಂದು 10 ಜನ ಸೇವಕರು ಬರ್ತಾರೆ, 20 ಜನ ಬರ್ತಾರೆ, ಬಂದು ಕೂತ್ಕೋಬೋದು. ಮಾತನಾಡೋದಕ್ಕೆ ಒಬ್ಬರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಇದನ್ನು ಅಂತ ನೋಡುವಾಗ, ಈ ಕೊನೆ ದಿನಗಳಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮ ಬದುಕುಗಳು ಸರಿಯಾಗಬೇಕು, ನಮ್ಮ ನಂಬಿಕೆ ಸರಿಯಾಗಬೇಕು, ನಮ್ಮ ನಂಬಿಕೆ ಸರಿಯಾಗಬೇಕು. ಸುಮ್ಮನೆ ಒಟ ಬೋಧನೆ, ಒಟ ಮಾತನಾಡೋದಲ್ಲ, ಜ್ಞಾನದಿಂದ. ಯಾಕೆಂದರೆ ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ಪರಿಚಯ ಮಾಡಬೇಕು, ಸಮಾಜವನ್ನು ಕಾಪಾಡಿಕೊಳ್ಬೇಕು. ನಮ್ಮ ಆತ್ಮಗಳನ್ನು, ನಮ್ಮ ಕುಟುಂಬದ ಆತ್ಮಗಳನ್ನು, ಸಭೆಯಲ್ಲಿದ್ದಂಥ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಬೇಕು. ಸುಳ್ಳು ಬೋಧನೆ ಹೇಳಿ, ಕಲ್ಪನೆ ಬೋಧನೆಗಳನ್ನು ಹೇಳಿ, ಯಾರೋ ಹೇಳಿದ್ದನ್ನು ಹೇಳಿ ಮೋಸ ಹೋಗೋದು ಬೇಡ, ಮೋಸ ಹೋಗೋದು ಬೇಡ. ಇಲ್ಲಿ ಯೇಸು ಕ್ರಿಸ್ತರು ಒಪ್ಪದ ಆತ್ಮ ಅಂದರೆ, ಯೇಸು ಕ್ರಿಸ್ತರನ್ನು ಒಪ್ಪದ ಅಂದರೆ, ಒಪ್ಪದವನು ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪಬೇಕು. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತುಗಳನ್ನು ಒಪ್ಪಿ ಜೀವಿಸಬೇಕು, ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳಬೇಕು. ನೋಡಿ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನು. ಅಂದರೆ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡ ಮೇಲೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಆತನ ಆಜ್ಞೆಗಳೇನು, ಆತನ ಮಾತುಗಳೇನು? ಬೈಬಲಲ್ಲಿ ಇರುವಂಥ ಆಜ್ಞೆಗಳಿದೆ ನೋಡಿ, ಆ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಕೈಗೊಂಡು ನಡೆಯದೆ ಹೋದರೆ ಅವನು ಯಾರಂತ ಬೈಬಲಲ್ಲಿ ಡಿಕ್ಲೇರ್ ಮಾಡಿದೆ? ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಅಂದರೆ ಆತನನ್ನು ನಾನು ನಂಬಿದ್ದೀನಿ, ಆತನನ್ನು ನಾನು ಒಪ್ಪಿಕೊಂಡಿದ್ದೀನಿ, ಯೇಸು ಕ್ರಿಸ್ತರನ್ನು ನಾನು ಒಪ್ಪಿಕೊಂಡಿದ್ದೀನಿ, ಯೇಸು ಕ್ರಿಸ್ತರನ್ನು ನಾನು ನಂಬಿದ್ದೀನಿ ಅಂತ ಹೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ ಅವನು ಸುಳ್ಳುಗಾರನು, ಅವನಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾನೆ. ಮತ್ತು ಯೇಸು ಕ್ರಿಸ್ತರು ಏನೇನು ಹೇಳಿದ್ದಾರೆ ಅಂತ ನೋಡುವಾಗ, ತಂದೆ ಇದ್ದಾನೆ, ಪರಲೋಕದಲ್ಲಿ ತಂದೆ ಇದ್ದಾನೆ, ಆತನು ನನ್ನನ್ನು ಕಳಿಸಿಕೊಟ್ಟಿರೋದರಿಂದ ನಾನು ಬಂದಿದ್ದೇನೆ, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಭೂಲೋಕಕ್ಕೆ ಬಂದಿದ್ದೇನೆಂದು ಪದೇ ಪದೇ ಹೇಳಿದ್ದಾನೆ. ಆ ಮಾತೆಲ್ಲ ಬಿಡ್ತೀರಾ? ಯಾರ ಮಾತದು? ಯೇಸು ಕ್ರಿಸ್ತರ ಮಾತು. ಯೇಸು ಕ್ರಿಸ್ತರ ಮಾತಯ್ಯ. ನನ್ನ ತಂದೆ ಪರಲೋಕದಲ್ಲಿದ್ದಾನೆ, ನನಗಿಂತ ದೊಡ್ಡ ಆತನು ಕಳಿಸಿರುವುದರಿಂದ ನಾನು ಬಂದಿದ್ದೇನೆ, ನಾನು ಕಳಿಸಲ್ಪಟ್ಟವನು, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ, ಆತನ ಸೇವೆ ಮಾಡೋದಕ್ಕೆ ಬಂದಿದ್ದೇನೆ, ಆತನು ಕಳಿಸಿಕೊಟ್ಟಿದ್ದಾನೆ. ಆತನು ಅಂದರೆ ಪರಲೋಕದಲ್ಲಿದ್ದಾನೆ ಪದೇ ಹೇಳಿರುವಾಗ ಅದೆಲ್ಲ ಸುಳ್ಳ? ಅದೆಲ್ಲ ಕತೆಗಳ ಸುಳ್ಳ? ಪರಲೋಕದಲ್ಲಿ ನನ್ನ ತಂದೆ ಇದ್ದಾನೆ, ಆ ತಂದೆ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ಆ ತಂದೆಯಾದ ದೇವರೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ಪದೇ ಹೇಳಿದ್ದಾನಲ್ಲ, ಸುಳ್ಳ ಅದು? ಯೇಸು ಕ್ರಿಸ್ತರು ದೈವ ಕುಮಾರನು, ಆತನು ದೇವರು. ಏದೇ ತಟ್ಟಿ ಹೇಳ್ತೀನಿ, ಆತನು ದೇವರು, ತಂದೆಯಾದ ದೇವರು. ಆತನ ಮೂಲಕ ಸರ್ವ ಸೃಷ್ಟಿಯನ್ನು ಮಾಡಿದ್ದಾನೆ. ಏದೇ ತಟ್ಟಿ ಪ್ರಜೆಗಳ ಮಧ್ಯದಲ್ಲಿ ಹೇಳ್ತೀನಿ ಪ್ರಿಯರೇ, ಯೇಸು ಕ್ರಿಸ್ತರು ದೈವ ಕುಮಾರನು, ದೇವರ ಮಗನು. ಆತನ ಮೂಲಕ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ. ಯೇಸು ಕ್ರಿಸ್ತರಿಗೆ ಸರ್ವ ಅಧಿಕಾರ ಕೊಟ್ಟಿದ್ದಾರೆ. ಆತನ ಮೂಲಕ ದೇವರು ಉಂಟು ಮಾಡಿದ್ದಾರೆ, ಈತನು ಉಂಟು ಮಾಡಿದ್ದಾನೆ. ಬೈಬಲಲ್ಲಿ ಏನಿದೆಯೋ ಹಾಗೇನೆ ಮಾತಾಡ್ತೀನಿ. ಬೈಬಲಲ್ಲಿ ಇಲ್ಲದನ್ನು ನಾನು ಮಾತಾಡಲ್ಲ. ಬೈಬಲ್ಗೆ ವಿರುದ್ಧವಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ, ವಿರುದ್ಧವಾಗಿ ಆಲೋಚನೆ ಮಾಡೋಕ್ಕೆ ಹೋಗಲ್ಲ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಳೋ ತನಕ ನಾನು ತಾಳಿಕೊಂಡಿರ್ತೀನಿ. ಅದನ್ನು ಅರ್ಥ ಮಾಡಿಕೊಳ್ಳೋ ತನಕ. ಯೇಸು ಕ್ರಿಸ್ತರನ್ನು ನೀವು ಒಪ್ಪಿಕೊಂಡಿದ್ದರೆ ಯೇಸು ಕ್ರಿಸ್ತರ ಮಾತುಗಳನ್ನು ಖಂಡಿತವಾಗಿ ಪಾಲಿಸಲೇಬೇಕು.
ಯಾರಾದರೂ ಪರವಾಗಿಲ್ಲ, ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ಇಂಟರ್ನ್ಯಾಷನಲ್ ಬೋಧಕರಾದರೂ ಪರವಾಗಿಲ್ಲ, ಖಂಡಿತವಾಗಿ ಆಜ್ಞೆಗಳನ್ನು ಪಾಲಿಸಲೇಬೇಕು. ನಾನು ದೊಡ್ಡ ಇಂಟರ್ನ್ಯಾಷನಲ್ ಬೋಧಕನು, ನಾನು ಏನು ಮಾಡಿದ್ರೂ ಪರವಾಗಿಲ್ಲ, ದೇವರು ಕೇಳ್ತಾರೆ ಅಂದರೆ ತುಳಿತಾನೆ, ತುಳಿದಾಕ್ತಾನೆ ಬೆಂಕಿಯ ಕೊಂಡದಲ್ಲಿ. ಇಷ್ಟ ಬಂದ ಹಾಗೆ ಮಾಡಿದ್ರೆ, ಇಷ್ಟ ಬಂದ ಹಾಗೆ ಮಾತನಾಡುವಂಥದ್ದು, ಇಷ್ಟ ಬಂದ ಹಾಗೆ ಸಭೆಯಲ್ಲಿ ಬೋಧನೆ ಮಾಡುವಂಥದ್ದು, ಇಷ್ಟ ಬಂದ ಹಾಗೆ ಸಭೆಯನ್ನು ತಡೆಯುವಂಥದ್ದು ಯಾವನಾದರೂ ಮಾಡಿದ್ರೆ ತಂದೆಯಾದ ದೇವರು ಪಾತಾಳಕ್ಕೆ ತುಳಿತಾನೆ. ಪಾತಾಳಕ್ಕೆ. ಏನಂದುಕೊಂಡಿದ್ದೀರಾ? ದೇವರಂದರೆ ಏನು ಅಂದುಕೊಂಡಿದ್ದೀರಾ ನೀವೆಲ್ಲರೂ ಕೂಡ? ಕರುಣಾಸಾಗನೂ ಪ್ರೀತಿ ಸ್ವರೂಪನು. ಅದು ಮಾತ್ರವಲ್ಲ, ದೇವರು ರೌದ್ರವುಳ್ಳಾತನು, ದೇವರು ರೋಷವುಳ್ಳಾತನು. ಕಾಪಾಡ್ತಾನೆ, ಕನಿಕರಿಸ್ತಾನೆ, ತಾಳ್ಮೆಯಿಂದ ಇರ್ತಾನೆ, ತಾಳ್ಮೆಯಿಂದ ಇರ್ತಾನೆ. ಬದಲಾಗಬೇಕು ಮಕ್ಕಳಿರ, ಬದಲಾಗಬೇಕು ಸಹೋದರರೇ, ಬದಲಾಗಬೇಕು. ಬದಲಾಗಿ ದೇವರ ವಾಕ್ಯಕ್ಕೆ ಒಳಪಡಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ನಾವೆಲ್ಲರೂ ಕೂಡ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಯೇಸುವು ಕ್ರಿಸ್ತನಲ್ಲ ಎನ್ನುವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯೇಸು ಅಂದರೆ ಯೇಸು ಕ್ರಿಸ್ತರು, ಯೇಸು ಇದ್ದಾರಲ್ಲ ಅವರು ಕ್ರಿಸ್ತನಲ್ಲ ಅಂತ ಯಾರಾದರೂ ಹೇಳಿದರೆ ಅವನೇ ದೊಡ್ಡ ಸುಳ್ಳುಗಾರನಂತೆ. ಯೇಸು ಕ್ರಿಸ್ತರು, ಯೇಸು ಇದ್ದಾರಲ್ಲ ಕ್ರಿಸ್ತನಲ್ಲ. ಕ್ರಿಸ್ತನಂದರೆ ಒಡೆಯನಂದರೆ ಅಭಿಷಕ್ತನಂದರೆ ಪ್ರಪಂಚವನ್ನು ಆಳ್ವಿಕೆ ಮಾಡೋದಕ್ಕೆ, ಪರಿಪಾಲನೆ ಮಾಡೋದಕ್ಕೆ ಬಂದಿರುವಂಥ ಅರಸನು, ಒಡೆಯನು, ಪ್ರಭು. ಯೇಸು ಪ್ರಭು ಅಲ್ಲ ಅಂತ ಯಾರಾದರೂ ಹೇಳಿದರೆ ಅವನು ಸುಳ್ಳುಗಾರನು. ಯೇಸು ಒಡೆಯನಲ್ಲ, ಯೇಸು ಪ್ರಭು ಅಲ್ಲ, ಯೇಸು ರಾಜನು ಅಲ್ಲ ಅಂತ ಯಾರಾದರೂ ಹೇಳಿದರೆ ಅವನು ಸುಳ್ಳುಗಾರನಂತೆ. ಯೇಸು ಆಲ್ರೆಡಿ 1ನೇ ಶತಮಾನದಲ್ಲಿ ಬಂದಿದ್ದಾನೆ, ರಾಜನಾಗಿ, ಒಡೆಯನಾಗಿದ್ದಾನೆ. ಆತನು ಒಡೆಯನು. ತಂದೆಯಾದ ದೇವರೇ ಆತನಿಗೆ ಒಡೆಯನ ಸ್ಥಾನ ಕೊಟ್ಟಿದ್ದಾರೆ, ದೇವರು ಕೊಟ್ಟಿದ್ದಾರೆ ಅಧಿಕಾರ. ನೀನು ಓದಲ್ಲ, ನೀನು ಹೋಗಲಿ. ನಮ್ಮ ವೀಡಿಯೋಗಳನ್ನು ತಾಳ್ಮೆಯಿಂದ ನೋಡ್ತೀಯ, ಟೈಟಲ್ ನೋಡ್ತೀಯ, ಬುಡಕ್ಕಂತ ಹೋಗ್ತೀಯ. ನೀನು ಟೈಟಲ್ ನೋಡೋದು ಅಲ್ಲ ಕಂದಮ್ಮ, ಟೈಟಲ್ ನೋಡಿ ಮಾತಾಡೋದು ಅಲ್ಲಮ್ಮ. ನೀನು ಒಳಗಡೆ ಹೋಗಬೇಕಮ್ಮ, ಧ್ಯಾನಿಸ್ಬೇಕಮ್ಮ, ನೋಡಬೇಕಮ್ಮ. ಹೊಟ್ಟೆಯಲ್ಲಿ ಉರಿತಾ ಇದೆಯಾ? ಇಲ್ಲ, ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಎಲ್ಲರ ಮೇಲೆ ಪ್ರೀತಿ ಇದೆ, ದ್ವೇಷ ಇಲ್ಲ. ದ್ವೇಷ ಇಟ್ಕೊಂಡ್ರೆ ನಾನು ಸೇವಕನಾಗಲ್ಲ. ಗದರಿಸ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ ಅಂದರೆ ಪ್ರೀತಿ ಇದ್ದಿದ್ದರಿಂದನೇ ಖಂಡಿಸ್ತಾ ಇದ್ದೀನಿ. ನನ್ನ ಅಣ್ಣಂದಿರ ಸರಿಯಾಗ್ರಿ, ನನ್ನ ತಮ್ಮಂದಿರ ಸರಿಯಾಗ್ರಿ, ವಾಕ್ಯದ ಮೂಲಕ ಸರಿ ಮಾಡಿಕೊಡ್ರಿ. ಇಲ್ಲಾಂದರೆ ಬೆಂಕಿ ಕೊಂಡಕ್ಕೆ ಹೋಗ್ತೀವಿ ತಮ್ಮಂದಿರ, ಬೆಂಕಿ ಕೊಂಡಕ್ಕೆ ಹೋಗ್ತೀವಿ ಅಣ್ಣಂದಿರ, ಅಕ್ಕಂದಿರ, ತಂಗಿಯರೇ. ಬೇಡ, ನಾವು ವಾಕ್ಯದ ಪ್ರಕಾರ ಜೀವಿಸಬೇಕು. ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಬಾರ್ದು. ಯಾಕೆಂದರೆ ದೇವರ ಬಳಿಯಲ್ಲಿ ಏನೇನು ಮಾತಾಡಿದ್ದು ಒಂದೊಂದು ಮಾತಿಗೆ ಲೆಕ್ಕ ಕೊಡಬೇಕಾಗತ್ತೆ. ನೀನು ಒಟ ಮಾತಾಡಿದ್ದಿ ಅಂದರೆ ದೇವರೆಲ್ಲ ಬರ್ಕೊಳ್ತಾ ಇದ್ದಾನೆ. ದೇವ್ರು ನಮ್ಮನ್ನು ಕುರಿತು ಬರೆದುಕೊಳ್ತಾ ಇದ್ದಾನೆ. ಏನೇನು ಮಾತಾಡ್ತಾ ಇದ್ದೀವಿ ನೀನು ಒಟ ಅಂತ ಅಂದರೆ ವಾಕ್ಯ ಹೇಳೋದಕ್ಕೆ ಕೊಟ್ಟರೆ ಒಟ ಯಾಕಪ್ಪ ಮಾತಾಡ್ತಿದ್ದೀಯಾ? ಏನು ಬಾಯಿ ಬಂದಾಗ ಯಾಕಪ್ಪ ನೀವು ಕೂಗಾಡ್ತಾ ಇದ್ದೀಯಾ ಅಂದರೆ ಇಷ್ಟ ಬಂದಾಗ ಕೂಗಾಡ್ತೀಯಾ? ದೇವ್ರ ಆತ್ಮ ಬಂದಿದ್ದಾನ? ಯಾರಪ್ಪ ಹೇಳಿದ್ರು? ಯಾರಯ್ಯ ನಿನಗೆ ಹೇಳಿದ್ರು? ದೇವರ ಆತ್ಮ ಬಂದರೆ ಮಹಾಜ್ಞಾನದ ಸಂಗತಿಗಳನ್ನು ಹೇಳ್ತಾನೆ, ಹೃದಯಗಳನ್ನು ಬದಲಾವಣೆ ಮಾತುಗಳನ್ನು ಮಾತಾಡ್ತಾನೆ ಆತನು. ಹೃದಯಗಳು ಬದಲಾಗಬೇಕು ಅಂಥ ಮಾತುಗಳು ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳು, ದೇವರ ಮಾತುಗಳದು, ದೇವರ ಮಾತುಗಳು. ಯೇಸುವು ಕ್ರಿಸ್ತನಲ್ಲ ಅಂದರೆ ಒಡೆಯನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಇನ್ನೂ ದೊಡ್ಡ ಸುಳ್ಳುಗಾರನ. ಆಮೇಲೆ ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ಅಂದರೆ ತಂದೆಯನ್ನು ಅರಿಯಬೇಕಂತೆ, ತಂದೆಯನ್ನು ಮಗನನ್ನು. ತಂದೆ ಅಂದರೆ ಏನು? ಮಗ ಅಂದರೆ ಏನಪ್ಪ? ತಂದೆ ಅಂದರೆ ಏನು? ಮಗ ಅಂದರೆ ಏನು? ಅರ್ಥ ಏನಪ್ಪ? ತಂದೆ ಅಂದರೆ ಯೆಹೋವ ದೇವರನ್ನು, ಮಗನು ಅಂದರೆ ಯೇಸು ಕ್ರಿಸ್ತನನ್ನು.
ತಂದೆಯಾದ ದೇವರನ್ನು, ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಅರಿಯದವನು ಅವನೇ ಕ್ರಿಸ್ತ ವಿರೋಧಿ. ಅಂದರೆ ತಂದೆಯಾದ ದೇವರನ್ನು ನಾನು ಒಪ್ಪಲ್ಲ, ತಂದೆಯಾದ ದೇವರನ್ನು ನಾನು ಅರ್ತಿಲ್ಲ, ಯೇಸು ಕ್ರಿಸ್ತನೇ ಎಲ್ಲ ಅಂದುಕೊಂಡ್ರೆ ನೀನು ಕ್ರಿಸ್ತ ವಿರೋಧಿ ಅಂತೆ, ನೀನು ಕ್ರಿಸ್ತ ವಿರೋಧಿ ಅಂತೆ. ಗೊತ್ತಾ ನಿನಗೆ ಈ ಮಾತಿನಲ್ಲಿ ಅರ್ಥ? ನನ್ನ ಮಾತಲ್ಲ, ನಾನು ಹೇಳ್ಕೊಂಡು ನಾನಿವತ್ತೇನೋ ಬರೆದುಕೊಂಡು ಬಂದಿಲ್ಲ ನಿನ್ನನ್ನೇನೋ ನಿಂದಿಸಬೇಕು ಅಂತ ಇಲ್ಲ. ಮತ್ತೊಂದು ಸರಿ ನೋಡಿ, ಬೇಕಾದರೆ ಮತ್ತೊಂದು ಸರಿ ನೋಡಮ್ಮ, ಮಾತು ಹೇಗಿದೆ ನೋಡು. ಏನದು? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯೇನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ಅವನು ಕ್ರಿಸ್ತ ವಿರೋಧಿ. ಅಂದರೆ ತಂದೆಯಾದ ದೇವರನ್ನು ತಿಳಿದುಕೊಳ್ಬೇಕು, ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಬೇಕು. ತಂದೆಯಾದ ದೇವರನ್ನು ತಿಳಿದುಕೊಂಡಿಲ್ಲ, ಯೇಸು ಕ್ರಿಸ್ತರನ್ನು ಮಾತ್ರ ತಿಳಿದುಕೊಂಡೆ. ಯೇಸು ಕ್ರಿಸ್ತರೇ ತಂದೆ, ಯೇಸು ಕ್ರಿಸ್ತರೇ ಪವಿತ್ರಾತ್ಮನಂದರೆ ಅವನು ಕ್ರಿಸ್ತ ವಿರೋಧಿ ಅಂತೆ. ಅವನು ತಂದೆಯಾದ ದೇವರಿದ್ದಾರೆ, ದೇವರ ಮಗನಾಗಿರುವಂಥ ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರು ಕೂಡ ಇದ್ದಾರೆ ಬೈಬಲಲ್ಲಿ. ಅವರು ಹೇಗಿದ್ದಾರೋ ಹಾಗೇ ಪರಿಚಯ ಮಾಡಬೇಕು. ನೀನೇನಾದರೂ ಸೇರಿಸಿದ್ದೀಯಾ, ಒಂದು ಮಾತನ್ನು ಸೇರಿಸಿದ್ದೀಯಾ, ಇಲ್ಲಾಂದ್ರೆ ಒಂದು ಮಾತನ್ನು ತೆಗೆದಿದ್ದೀಯಾ, ಹಾಗೆ ಮಾಡಿದ್ರೆ ಕಠಿಣವಾದ ತೀರ್ಪಿದೆ ಸಹೋದರ, ಕಠಿಣವಾದ ತೀರ್ಪಿದೆ ಬೆಂಕಿಯ ಕೊಂಡದಲ್ಲಿ ಸಹೋದರ ಸಹೋದರಿ. ಜಾಗ್ರತೆ, ಈ ದಿನಗಳಲ್ಲಿ ಜಾಗ್ರತೆ, ಎಚ್ಚರಿಕೆ. ಆದಿ ಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ತಂದೆಯಾದ ದೇವರು, ಪವಿತ್ರಾತ್ಮರು, ಯೇಸು ಕ್ರಿಸ್ತರು ಇದ್ದಾರೆ ಎಂದು ನಾನು ತೋರಿಸ್ತೀನಿ. ತಂದೆಯಾದ ದೇವರು ಇದ್ದಾರೆ ಎಂದು, ಪವಿತ್ರಾತ್ಮರು ಇದ್ದಾರೆ ಎಂದು, ಯೇಸು ಕ್ರಿಸ್ತರು ಇದ್ದಾರೆ ಎಂದು ತೋರಿಸ್ತೀನಿ. ಯೇಸು ಕ್ರಿಸ್ತರು ದೇವರು, ತಂದೆಯಾದ ದೇವರು ಇದ್ದಾರೆ, ಪವಿತ್ರಾತ್ಮರು ಕೂಡ ಇದ್ದಾರೆ. ಅವ್ರು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಪರಿಚಯ ಮಾಡಬೇಕು. ನೀನು ಸೇರಿಸಬಾರ್ದು. ಮಣ್ಣಿನ ಆಲೋಚನೆ ತಗೊಂಡು, ಕಲ್ಪನೆ ಕಥೆಗಳನ್ನು ತಗೊಂಡು ಸೇರಿಸಬಾರ್ದು ಕಂದಮ್ಮ, ಸೇರಿಸ್ಬೇಡ. ಹುಷಾರು, ಎಚ್ಚರಿಕೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡು ಒಂದು ಸಾರಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ದೇವರು ಆತ್ಮಸ್ವರೂಪ. ಮತ್ತು ಇದ್ದವರು ಯಾರಲ್ಲಿ? ಈ ಮಾತು ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೇಳುವಂಥ ಮಾತದು. ದೇವರು ಇದ್ದಾರಲ್ಲ, ದೇವರು, ತಂದೆಯಾದ ದೇವರು ಆತ್ಮಸ್ವರೂಪನಂತೆ. ಆತನು ಆತ್ಮಸ್ವರೂಪನು. ಆ ತಂದೆಯಾದ ದೇವರು ಆತ್ಮಸ್ವರೂಪನಂದರೆ ಕಣ್ಣಿಗೆ ಕಾಣಲ್ಲಪ್ಪ ಅಂತ ಹೇಳ್ತಾನೆ ಆತ. ಪ್ರಭು ಹೇಳಿದ ಮಾತು. ಆ ತಂದೆಯಾದ ದೇವರ ಆತ್ಮಸ್ವರೂಪನಾಗಿರುವಂಥ ಆತನೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಭೂಲೋಕಕ್ಕೆ. ಯಾಕೆ? ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೆ, ನಿಮಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ, ರಕ್ಷಣೆ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು, ಪರಲೋಕದ ಮಾರ್ಗವನ್ನು ತೋರಿಸೋದಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ನನ್ನನ್ನು ನಿಮಗೋಸ್ಕರ ಬಲಿಯಾಗೋದಕ್ಕೆ ಕಳಿಸಿಕೊಟ್ಟಿದ್ದಾನೆ, ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡೋದಕ್ಕೆ ಅಂತೇಳಿ ಪದೇ ಅನೇಕ ಸಾರಿ ಮಾತುಗಳನ್ನು ಮಾತಾಡ್ತಾರೆ ಪ್ರಭು, ಯೇಸು ಪ್ರಭುವನ್ನು. ಏನ್ರಿ ಶ್ರೇಷ್ಠ ವ್ಯಕ್ತಿ ರೀ ಪ್ರಭು ಇದ್ದಾರಲ್ಲ, ಕ್ರಿಸ್ತರು, ಪರಿಶುದ್ಧನು, ಶ್ರೇಷ್ಠವಾದವರು. ಆತನು ಎಷ್ಟಿದ್ದಾರೆ ಅಂತ ನೋಡುವಾಗ ಸೊಲೊಮೋನ ಹೇಳ್ತಾನೆ, ಆಕಾಶ ಮಹಾ ಆಕಾಶ ಸಾಲದು ದೇವರೇ. ಆಕಾಶ ಮಹಾ ಆಕಾಶ ಸಾಲದ ದೇವರು ಅಂದರೆ ಆಕಾಶ ಮಹಾ ಆಕಾಶಗಳಾಗಿರ್ಬೋದು, ನಿಮ್ಮ ವಾಸಕ್ಕೆ ಸಾಲದು ಅಂತೇಳಿ ಸೊಲೊಮೋನನು ಪರಿಚಯ ಮಾಡ್ತಾನೆ. ದಾವೀದನ ಮಗನಾಗಿರುವಂಥ ಮಹಾಜ್ಞಾನಿಯಾಗಿರುವಂಥ ಸೊಲೊಮೋನನು ಪರಿಚಯ ಮಾಡ್ತಾನೆ ದೇವ್ರ ಬಗ್ಗೆ. ದೇವ್ರಿಗೋಸ್ಕರ ಒಂದು ಬಂಗಾರದ ಮಂದಿರವನ್ನು ಕಟ್ಟಿರುವಾಗ ಆ ಪ್ರತಿಷ್ಠಾಪನೆ ಮಾಡುವಂತಹ ಸಮಯದಲ್ಲಿ, ಪ್ರಾರ್ಥನೆ ಮಾಡುವಂತಹ ಸಮಯದಲ್ಲಿ ಏನ್ರಿ ಈ ಮಾತನ್ನು ಬಳಸ್ತಾನೆ, ತಂದೆಯಾದ ದೇವರೇ, ನಾನು ಕಟ್ಟಿರೋಂಥ ಮಂದಿರ ನಿಮ್ಗೆ ಹೇಗೆ ಸಾಕಾಗುತ್ತೆ? ಆಕಾಶ ಮಹಾ ಆಕಾಶಗಳು ನಿನ್ನ ವಾಸಕ್ಕೆ ಸಾಲವು ಅಂತ ಆತನು ಹೇಳ್ತಾನೆ. ಅಂದರೆ ತಂದೆಯಾದ ದೇವರಿಗೆ ಆಕಾಶ ಮಹಾ ಆಕಾಶ ಕೂಡ ಸಾಲದ, ಅಷ್ಟು ದೊಡ್ಡ ದೇವರ, ಮಹಾದೇವರ. ಹೌದು, ಯೇಸು ಕ್ರಿಸ್ತರು ಕೂಡ ತಂದೆಯಾದ ದೇವರ ಮಗನಾಗಿರುವಾಗ ಆತನು ಕೂಡ ಮಹಾದೇವರು. ಆತನು ಪವಿತ್ರಾತ್ಮನು ಕೂಡ ಅಷ್ಟೇ. ಆದರೆ ತಂದೆಯಾದ ದೇವರು ಅಲ್ಲಪ್ಪ, ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲ, ತಂದೆಯಾದ ದೇವರಲ್ಲ.
ದೈವ ಕುಮಾರನು ಆತನು ದೇವರು ಅಂತ ಬೈಬಲಲ್ಲಿ ಇರುತ್ತೆ, ಅಷ್ಟೇ ಮಾತಾಡಬೇಕು. ಹೆಚ್ಚಿಗೆ ಮಾತಾಡಿದ್ರೆ ಅವನು ಕ್ರಿಸ್ತ ವಿರೋಧಿ ಆಗ್ತಾನೆ. ಅವನು ಬೈಬಲಲ್ಲಿ ಏನಿದೆಯೋ ಅಷ್ಟೇ ಮಾತಾಡಬೇಕು. ಬೈಬಲಲ್ಲಿ ಇಲ್ಲದನ್ನು ಸೇರಿಸಿದರೆ ಅವನು ಕ್ರಿಸ್ತನಿಗೆ ವಿರೋಧಿ ಆಗ್ತಾನೆ. ಆ ದೇವ್ರ ಬಗ್ಗೆ ಏನು ಪರಿಚಯ ಮಾಡಿದಾನಂತ ನೋಡುವಾಗ, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ಆತನನ್ನು ಮಾನವರಲ್ಲಿ ಯಾರೂ ಕೂಡ ನೋಡಿಲ್ಲ ಅಂತ. ಎಲ್ಲಿರುತ್ತೆ ಆ ಮಾತು? ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು ನೋಡಿ. ಯೇಸು ಪ್ರಭು ಹೇಳುವಂಥ ಮಾತು, ಯೇಸು ಪ್ರಭು ಹೇಳುವಂಥ ಮಾತು 5:37. ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯದಲ್ಲಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನ ರೂಪವನ್ನು ನೋಡಿದ್ದೂ ಇಲ್ಲ ಅಂದರೆ ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಆ ತಂದೆಯಾದ ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮಸ್ವರೂಪನಾಗಿರುವಂಥ ಆತನು ಎಷ್ಟು ಅಗಲ ಎಷ್ಟು ಉದ್ದ ಇದ್ದಾನಂತ ನೋಡುವಾಗ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ಮಹಾ ದೇವರಾಗಿದ್ದಾನೆ. ಆ ತಂದೆಯಾದ ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ಆ ತಂದೆಯಾದ ದೇವರನ್ನು ಭೂಲೋಕದಲ್ಲಿ ಮಾನವರಲ್ಲಿ ಯಾರು ಕೂಡ ನೋಡಿಲ್ಲ. ಮತ್ತು ಯಾರು ನೋಡಿದ್ದಾರೆ? ನಾನು ಮಾತ್ರ ನೋಡಿದ್ದೀನಿ. ಅಂದರೆ ಯೇಸು ಕ್ರಿಸ್ತರು ಮಾತ್ರ ತಂದೆಯಾದ ದೇವರನ್ನು ನೋಡಿದ್ದಾರಂತೆ. ಆ ತಂದೆಯಾದ ದೇವರನ್ನು ಪರಿಚಯ ಮಾಡ್ತಾ ಇದ್ದಾರೆ ಅವರು. ಆ ತಂದೆಯಾದ ದೇವರನ್ನು ಪರಿಚಯ ಮಾಡ್ತಾ ಇದ್ದಾರೆ. ಆ ತಂದೆಯಾದ ದೇವರೇ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಆ ತಂದೆಯಾದ ದೇವರೇ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಬಂದಿದ್ದೀನಿ. ಆತನು ದೊಡ್ಡ ಆತನು, ಆತನು ಇದ್ದಾನೆ. ಆತನು ಆತ್ಮಸ್ವರೂಪನು, ಕಣ್ಣಿಗೆ ಕಾಣಲ್ಲ, ಮಹಾಶಕ್ತನು ಅಂಥೇಳಿ ಯೇಸು ಕ್ರಿಸ್ತರ ಬಗ್ಗೆ ಅನೇಕ ವಿಷಯಗಳು, ಅಂದರೆ ತಂದೆಯಾದ ದೇವರನ್ನು ಕುರಿತು ಅನೇಕ ವಿಷಯಗಳನ್ನು ಪ್ರಭು ಮಾತಾಡಿದ್ದಾರೆ. ಈ ಮಾತುಗಳೆಲ್ಲ ಕೂಡ ಒಪ್ಪಿಕೊಳ್ಳಬೇಕಾ? ಅವೆಲ್ಲ ನಾನು ಒಪ್ಪಲ್ಲ, ಕೇವಲ ಯೇಸು ಕ್ರಿಸ್ತರನ್ನು ಮಾತ್ರ ಒಪ್ಪಿಕೊಳ್ತೀನಿ ಅಂದರೆ ನೀನು ಕ್ರಿಸ್ತ ವಿರೋಧಿ. ಒಪ್ಪಿಕೊಳ್ಳೋದು ಹೋದರೆ ನೀನು ಯಾರು ಗೊತ್ತಾ? ನಾನು ಹೇಳ್ತಾ ಇಲ್ಲ, ಬೇಕಾದ್ರೆ ವಚನಗಳನ್ನು ತೋರಿಸಿದ್ದೀನಲ್ಲ. ಮತ್ತೊಂದು ಸಾರಿ ಹೋಗಿ ಬರೋಣ ಬನ್ನಿ ಅಲ್ಲಿಗೆ. 2ನೇ ಅಧ್ಯಾಯ ಯೋಹಾನ್ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವಿಲ್ಲ. ಆಮೇಲೆ 4ನೇ ಅಧ್ಯಾಯ, ಅದೇ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರೇಪಿಸುವಂಥದ್ದು ದೇವರ ಆತ್ಮನೆ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮವಾಗಿದೆ. ಅಂದರೆ ಯೇಸುವನ್ನು ಒಪ್ಪದೇ ಇರುವ ಆತ್ಮ ಅಂದರೆ, ಒಪ್ಪದೇ ಇರುವಂಥ ಆತ್ಮ ಅಂದರೆ ಯೇಸು ಕ್ರಿಸ್ತರನ್ನು ನೀನು ಅಂಗೀಕರಿಸಬೇಕು. ಎರಡನೇದಾಗಿ ಆತನು ಹೇಳಿರುವಂಥ ಮಾತುಗಳನ್ನು ಖಂಡಿತವಾಗಿ ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದೆಯಂದರೆ ಆತನ ಆಜ್ಞೆಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಆತನ ಆಜ್ಞೆಗಳೇನು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಆನಂತರ ರಕ್ಷಣೆ ಮಾಡಬೇಕಂದ್ರೆ ಅವ್ರಿಗೆ ದೀಕ್ಷೆ ಸ್ಥಾನ ಕೊಡಿ ಅಂತ ಹೇಳ್ತಾರೆ, ತಂದೆಯ ಮಗನ ಪವಿತ್ರ ಆತ್ಮನ ಹೆಸರಿನಲ್ಲಿ. ಆಮೇಲೆ ತಂದೆಯಾದ ದೇವರಿದ್ದಾರಂತ ಹೇಳ್ತಾರೆ, ತಂದೆಯಾದ ದೇವರ ಆತ್ಮಸ್ವರೂಪನಂತ ಹೇಳ್ತಾರೆ. ಇವೆಲ್ಲ ಒಪ್ಕೊಳ್ಬೇಕು. ತಂದೆಯಾದ ದೇವರ ಆತ್ಮಸ್ವರೂಪನು, ತಂದೆಯಾದ ದೇವರನ್ನು ಯಾರೂ ನೋಡಿಲ್ಲ, ಒಪ್ಪಬೇಕು ನೀನು. ಆ ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ಯೇಸು ಪ್ರಭು ಹೇಳುವಂಥ ಮಾತು, ಆ ಮಾತನ್ನು ಒಪ್ಪಬೇಕು. ತಂದೆಯಾದ ದೇವರು ಇರುವುದರಿಂದ ಆತನು ಕಳಿಸಿಕೊಟ್ಟಿದ್ದಾನೆ ಎಂದು ಆತನು ಹೇಳುವಾಗ ಆ ಮಾತನ್ನು ಒಪ್ಪಲೇಬೇಕು. ಒಪ್ಪಿಕೊಳ್ಳದೆ ಹೋದರೆ ನೀನು ಕ್ರಿಸ್ತ ವಿರೋಧಿ. ಯಾರ್ಯಾರು ಒಪ್ಪಿಕೊಳ್ಳಲ್ವೋ, ಯಾರ್ಯಾರು ಒಪ್ಪಿಕೊಳ್ಳೋದಿಲ್ವೋ ಅವರೆಲ್ಲರೂ ಕೂಡ ಕ್ರಿಸ್ತ ವಿರೋಧಿಗಳಾಗ್ತಾರೆ. ಅರ್ಥ ಆಯ್ತಾ? ಕೆಲವರೇನೋ ಮರಿಯಮ್ಮ ಅಂತ ಇದ್ದಾರೆ, ಮರಿಯಮ್ಮನಿಂದ ಹೋಗಿದ್ದಾರೆ. ಆ ರೀತಿ ಬೈಬಲಲ್ಲಿಲ್ಲ, ಬೈಬಲಲ್ಲಿ ಆ ರೀತಿ ಹೇಳಿಲ್ಲ. ಮತ್ತೇನಾಗ್ತಾರೆ ಇವರು? ಯೇಸು ಕ್ರಿಸ್ತರಿಗೆ ಒಳಪಟ್ಟವರ, ಯೇಸು ಕ್ರಿಸ್ತರ ಮಾತುಗಳನ್ನು ಪಾಲಿಸುವವರ, ಯೇಸು ಕ್ರಿಸ್ತರ ಆಜ್ಞೆಗಳನ್ನು ಪಾಲಿಸುವವರ ಅಥವಾ ಬಿಟ್ಟವರ? ಯೇಸು ಕ್ರಿಸ್ತರ ಮಾತುಗಳನ್ನು ಬಿಟ್ಟಿದ್ದಾರೆ. ಯೇಸು ಕ್ರಿಸ್ತರ ಮಾತುಗಳನ್ನು ಬಿಟ್ಟರೆ ಏನಾಗ್ತಾರೆ? ಕ್ರೈಸ್ತ ವಿರೋಧಿಗಳಾಗ್ತಾರಂತೆ ಬೈಬಲಲ್ಲಿ ಇರುತ್ತೆ. ಬಿಟ್ಟಿದ್ದಾರೆ ತುಂಬ ಜನ, ದೇವರನ್ನೇ ಬಿಟ್ಟಿದ್ದಾರೆ, ತಂದೆಯಾದ ದೇವರನ್ನು ಬಿಟ್ಟಿದ್ದಾರೆ, ಯೇಸು ಕ್ರಿಸ್ತರನ್ನು ಬಿಟ್ಟಿದ್ದಾರೆ, ಮರಿಯಮ್ಮಳನ್ನು ಮಾತ್ರ ಇಟ್ಕೊಂಡಿದ್ದಾರೆ.
ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ತಂದೆಯಾದ ದೇವರನ್ನು ಬಿಟ್ಟಿದ್ದಾರೆ, ಯೇಸು ಕ್ರಿಸ್ತರ ಸಿಲಿಬೆ ಇಟ್ಕೊಂಡಿದ್ದಾರೆ. ಸಿಲಿಬೆ ಹತ್ರ ಹೋಗಿ ಏನು ಪೂಜೆ ಮಾಡ್ತಾ ಇರ್ತಾರೆ, ಸಿಲಿಬೆಯ ವಿಗ್ರಹದಲ್ಲಿ. ಸಿಲಿಬೆ ವಿಗ್ರಹವನ್ನು ಇಟ್ಕೋಬೇಕು ಅಂತ ಯಾರಾದರೂ ಹೇಳಿದ್ದಾರ? ಪ್ರಭು ಹೇಳಿದ್ದಾರೆ, ಸಿಲಿಬೆ ವಿಗ್ರಹವನ್ನೇ ಇಟ್ಟುಕೊಳ್ರಿ, ಸಿಲಿಬೆ ವಿಗ್ರಹವನ್ನು ಇಟ್ಟುಕೊಳ್ರಿ, ಅದಕ್ಕೆ ಪೂಜೆ ಮಾಡಿರಿ ಅಂತ ಯಾರಾದರೂ ಹೇಳಿದ್ದಾರೆ. ಇನ್ನು ಕೆಲವರು ಸಿಲಿಬೆಯನ್ನು ಹಿಡಿದುಕೊಂಡು ಸಿಲಿಬೆಯನ್ನು ಇಟ್ಟುಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಬೈಬಲಲ್ಲಿ ಇಲ್ಲ. ಬೈಬಲಲ್ಲಿ ಇಲ್ಲದೆ ಮಾಡುವಂಥದ್ದು ಏನಾಗ್ತಾರೆ ಅಂತ ನೋಡುವಾಗ ಕ್ರಿಸ್ತ ವಿರೋಧಿಗಳಾಗ್ತಾರೆ. ಕ್ರೈಸ್ತ ವಿರೋಧಿಗಳು. ಬೈಬಲಲ್ಲಿ ಸಭೆ ಯಾವುದಿದೆ? ಯೇಸು ಕ್ರಿಸ್ತನ ಸಭೆ ಅಂತ ಇರುತ್ತೆ. ದೇವರ ಸಭೆ ಎಂದು, ಯೇಸು ಕ್ರಿಸ್ತರ ಸಭೆ ಎಂದು. ಮತ್ತು ಪ್ರಪಂಚ ದೇಶದಲ್ಲಿ ಎಷ್ಟು ಸಭೆಗಳು ಬಂದಿದೆ? ಪ್ರಪಂಚ ದೇಶದಲ್ಲಿ ಎಷ್ಟು ಸಭೆಗಳು? ಯೇಸು ಕ್ರಿಸ್ತನ ಸಭೆ ಅಂತಲೇ ಇರಬೇಕು. ಸಭೆಗೆ ಯೇಸು ಕ್ರಿಸ್ತನ ಸಭೆ ಎಂದು, ಯೇಸು ಸಭೆ ಎಂದು, ಯೇಸು ಕ್ರಿಸ್ತರ ಸಭೆ ಎಂದು, ದೇವರ ಸಭೆ ಎಂದನೇ ಇರಬೇಕು. ಮತ್ತು ಏನಿದೆ ನೋಡುವಾಗ ಮನುಷ್ಯರ ಸಭೆಗಳಿದೆ. ಮನುಷ್ಯರ ಸಭೆಗಳು, ಊರುಗಳ ಸಭೆಗಳು, ಊರ ಹೆಸರಿದೆ, ಊರ ಹೆಸರು ಇಟ್ಕೊಂಡಿದ್ದಾರೆ ಸಭೆಗಳಿಗೆ. ಹಬ್ಬದ ಹೆಸರುಗಳು ಇಟ್ಕೊಂಡಿದ್ದಾರೆ ಸಭೆಗಳಿಗೆ. ಹಬ್ಬದ ಹೆಸರುಗಳು ಇಟ್ಕೊಂಡ್ರೆ ಬೈಬಲ್ಗೆ ವಿರೋಧ. ಊರ ಹೆಸರುಗಳು ಇಟ್ಕೊಂಡ್ರೆ ಬೈಬಲ್ಗೆ ವಿರೋಧ. ಅದು ಊರ ಹೆಸರುಗಳು ಇಟ್ಕೋಬಾರ್ದು ಸಭೆಗೆ, ಹಬ್ಬದ ಹೆಸರುಗಳು ಇಟ್ಕೋಬಾರ್ದು ಸಭೆಗೆ, ಮನುಷ್ಯರ ಹೆಸರುಗಳು ಇಟ್ಕೋಬಾರ್ದು ಸಭೆಗೆ. ದೇವರ ಹೆಸರೇ ಇರಬೇಕು, ಯೇಸು ಕ್ರಿಸ್ತರ ಹೆಸರೇ ಇರಬೇಕು, ಯೇಸು ಕ್ರಿಸ್ತರ ಹೆಸರೇ ಇರಬೇಕು. ಯಾಕೆಂದರೆ ಸಭೆಗೋಸ್ಕರ ಪ್ರಾಣ ಕೊಟ್ಟವರು ಕ್ರಿಸ್ತನಾಗಿರುವಾಗ ಆತನ ಹೆಸರೇ ಇರಬೇಕು. ಪ್ರಪಂಚ ದೇಶದಲ್ಲಿ ನೋಡಿ ಯಾವ ಹೆಸರಿದೆ? ಮೊದಲನೇದಾಗಿ ಹೆಸರು ತಪ್ಪು, ಹೆಸರುಗಳು ತಪ್ಪು. ವಾಕ್ಯದ ಪ್ರಕಾರ ಹೆಸರುಗಳು ಸರಿ ಮಾಡ್ಕೋಬೇಕು. ಹೆಸರುಗಳು ಸರಿ ಅಂದರೆ ವಾಕ್ಯದ ಪ್ರಕಾರ, ಬೈಬಲ್ ಗ್ರಂಥದಲ್ಲಿ ವಾಕ್ಯದ ಪ್ರಕಾರ ಏನಿದೆಯೋ ಅದನ್ನೇ ಇಟ್ಕೋಬೇಕು. ಬೈಬಲ್ಗೆ ವಿರುದ್ಧವಾಗಿ ಮಾಡಿದ್ರೆ ನಾವೆಲ್ಲರೂ ಕ್ರೈಸ್ತ ವಿರೋಧಿಗಳಾಗ್ತೀವಿ, ದೇವರಿಗೆ ವಿರೋಧಿಗಳಾಗ್ತೀವಿ, ಸುಳ್ಳು ಬೋಧಕರಾಗ್ತೀವಿ, ಸುಳ್ಳು ಸಭೆಗಳಾಗ್ತೀವಿ. ಈ ಕೊನೆ ದಿನಗಳಲ್ಲಿದ್ದೀರಾ. ನಿಮ್ಮ ಆತ್ಮಗಳನ್ನು ಕಾಪಾಡ್ಕೊಳ್ಬೇಕಾದರೆ ನಿಜವಾದ ಸಭೆಯಲ್ಲಿ ನೀವು ಸೇರ್ಕೋಬೇಕು. ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡ್ಕೊಂಡು ಸೇರಿಕೊಳ್ಳಬೇಕು. ಭಕ್ತಿಯಿಂದ ಕೊನೆ ತನಕ ಜೀವಿಸಬೇಕು. ತಂದೆಯಾದ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಪವಿತ್ರಾತ್ಮರಿದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಅವರು ಒಬ್ಬರಲ್ಲ ಒಂದಾಗಿದ್ದಾರೆ. ಅನೇಕ ವಿಡಿಯೋಗಳನ್ನು ಮಾತಾಡಿದ್ದೀವಿ, ಅನೇಕ ವಿಡಿಯೋಗಳು ನೀವು ತೋರಿಸ್ಬೋದು. ನಿಮ್ಮ ವಚನಗಳೆಲ್ಲ ನನಗೆ ಗೊತ್ತು, ನೀವೇನೇನು ತೋರಿಸ್ತೀರಿ ಎಲ್ಲ ವಚನಗಳು ನನಗೆ ಗೊತ್ತು. ತಂದೆ ಮಗ ಪವಿತ್ರಾತ್ಮರು ಒಂದಾಗಿದ್ದಾರೆ ಎನ್ನುವಂಥ ಪದಕ್ಕೆ ಈ ಕ್ರೈಸ್ತ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. ಒಂದಾಗಿದ್ದೀವಿ, ಒಬ್ಬರಲ್ಲ ಒಂದಾಗಿದ್ದೀವಿ ಎನ್ನುವಂಥ ಪದ, ಒಂದಾಗಿದ್ದೀವಿ ಎನ್ನುವಂಥ ಮಾತು ಈ ಪ್ರಪಂಚಕ್ಕೇನೆ ಅರ್ಥ ಆಗಿಲ್ಲ. ಗೊತ್ತಾ ನಿನಗೆ? ಬೈಬಲಲ್ಲಿ ಇರುವಂಥ ಮಾತು ಅರ್ಥ ಮಾಡಿಕೊಂಡಿಲ್ಲ. ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಸೈತಾನ್ ಏನು ಮಾಡಿದ್ದಾನೆ? ಮನೋನೇತ್ರಗಳು ಮಂಕು ಮಾಡಿದ್ದಾನೆ. ಮನೋನೇತ್ರಗಳು ಮಂಕು ಯಾರ್ಯಾರಿಗೆ ಮಾಡಿದ್ದಾನೆ? ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ಯಾರು ಒಪ್ಪೋದಿಲ್ವೋ ಅವರೆಲ್ಲರ ಹೃದಯಗಳನ್ನು ಮಂಕು ಮಾಡಿದ್ದಾನೆ. ಮಂಕು ಮಾಡಿ ಆ ನಂತರ ಸೋಂಬೇರಿಗಳನ್ನಾಗಿ ಮಾಡಿ ಆ ನಂತರ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾನೆ ಅವನು. ಆ ಲೀಸ್ಟಲ್ಲಿ ಕಂದಮ್ಮ ನೀನು ಕೂಡ ಇದ್ದೀಯಾ? ಕಂದಮ್ಮ ನೀನು ಕೂಡ ಇದ್ದೀಯಾ? ಜಾಗ್ರತೆ, ಎಚ್ಚರಿಕೆ. ವಾಕ್ಯದ ಮೂಲಕ ಸರಿಪಡಿಸ್ಕೊ. ಪ್ರೀತಿಯಿಂದ ನನ್ನ ತಮ್ಮನೆಂದು, ನನ್ನ ದೊಡ್ಡನಾಗಿದ್ದರೆ ನನಗೆ ಅಣ್ಣನೆಂದು, ಅಕ್ಕಳೆಂದು, ತಮ್ಮನು ಇಲ್ಲ ತಂಗಿ ಎಂದು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ವಾಕ್ಯದ ಮೂಲಕ ಸರಿಪಡಿಸ್ಕೊಡ್ರಿ. ಬದುಕುಗಳು ಸರಿ ಇರಬೇಕು, ಭಕ್ತಿ ಸರಿ ಇರಬೇಕು, ವಾಕ್ಯದ ಪ್ರಕಾರ ನಂಬಿಕೆ ಇರಬೇಕು. ಹಾಗಿದ್ದರೇ ದೇವರ ಬಳಿಗೆ ಸೇರ್ತೀವಿ. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ. ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನೀವಿದ್ದೀರಾ ತಂದೆ. ನಿಮ್ಮ ಮೂಲಕ ಪ್ರಭು, ನಿಮ್ಮ ಮೂಲಕ ಪವಿತ್ರಾತ್ಮ, ನಿಮ್ಮ ಮೂಲಕ ದೇವದೂತರು, ನಿಮ್ಮ ಮೂಲಕ ಈ ಜಗತ್ತು, ನಿಮ್ಮ ಮೂಲಕ ಈ ಜಗತ್ತಿನಲ್ಲಿದ್ದಂಥ ಸರ್ವ ಮಾನವರು ತಂದೆ, ಬೈಬಲಲ್ಲಿ ಏನು ಬರೆಸಿದ್ದೀರೋ ಅದನ್ನೇ ಇದ್ದ ಹಾಗೆ ಎದೆ ತಟ್ಟಿ ತಿಳಿಸ್ತಾ ಇದ್ದೀನಿ ತಂದೆ. ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೋ, ನಿಮ್ಮ ಮಾತಿಗೆ ಒಳಪಟ್ಟವರು ನಿಜವಾದ ಭಕ್ತರು.
ವಾಕ್ಯವನ್ನು ಪಕ್ಕಕ್ಕೆ ಇಟ್ಟು ಯಾರು ಜೀವಿಸ್ತಾರೋ ಅವರು ಕ್ರೈಸ್ತ ವಿರೋಧಿಗಳು ಎಂದು ತಿಳಿಸಿದ್ದೀನಿ. ತಂದೆ, ನಿಮ್ಮ ಮಕ್ಕಳನ್ನು ಕಾಪಾಡಿ ಕನಿಕರಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಾತುಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಎಲ್ಲರಿಗೂ ವಂದನೆ.